ಏನು ವಿಚಾರ ಅಂದರೆ ನನ್ನ ಕೊಲೆ ಬೆದರಿಕೆ ಅಂದರೆ ಒಡೆದು ಸಾಯಿಸಿ ಸ್ಥಿತಿ ಮಾಡ್ತೀನಿ ಆ ಲೆವೆಲ್ಗೆಲ್ಲ ಹೊಟ್ಟೋಗಿದ್ರು. ಅಂದರೆ ಒಡೆದು ಸಾಯಿಸ್ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಒಂದು ನಾಯಿ ಕಸ ಇರುತ್ತೆ, ಅದು ನನ್ನ ಕೈಗೆ ಬಂದ್ಮೇಲೆ ರಸ ಮಾಡ್ತೀನಿ. ಆ ರಸ ಬಂದಿದ್ದ ರೇಟು ನೀವು ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದರೆ ಬಿಟ್ಟಾಕಿ, ಅದು ನನ್ನ ಹೊರ್ತು ನನ್ನ ಇಷ್ಟ. 8 ಹುಡುಗಿರ ಜೊತೆ ಓಡಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಅವ್ರು ಬರೀ 8 ಹುಡುಗಿರು ಮಾತ್ರ ಹಾಕಿದ್ದಾರೆ. ನಮ್ಮ ತಂದೆ ಆ ಏರಿಯಾಗೆ ಹೋದ್ರೆ ಒಂದು ವಾರ 15 ದಿವಸದಲ್ಲಿ ಇಡೀ ಏರಿಯಾನೇ ಪಳ 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 ಅಂತ ಮಾಡ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗೌರಪ್ಪ. ಇವತ್ತು ನನ್ನ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರ ಬಗ್ಗೆ ಆಲ್ರೆಡಿ ನೀವು ಎಲ್ಲಾ ವಿಚಾರನೂ ತಿಳ್ಕೊಂಡಿರ್ತೀರಾ. ಬಟ್ ನಾನು ಇವತ್ತು ಅವ್ರನ್ನ ಯಾಕೆ ಮೀಟ್ ಮಾಡಿಸ್ತಾ ಇದ್ದೀನಿ, ನಿಮ್ ಮುಂದೆ ಯಾಕೆ ಅವ್ರನ್ನ ತಗೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಷ್ಟೇ ಅವ್ರಿಗೆ ವೈರಲ್ ಸ್ಟಾರ್ ಅಂತ ಒಂದು ಅವಾರ್ಡ್ ಸಮೇತ ಗಿಟ್ಟಿಸಿಕೊಂಡಿದ್ದಾರೆ. ಅವರು ಯಾರು ಅಲ್ಲ, ಸತೀಶ್ ಕ್ಯಾಡಬಮ್ಸ್ ನಮ್ಮ ಜೊತೆ ಇದ್ದಾರೆ. ಎಸ್, ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬಿಗ್ ಬಾಸ್ ಅಂತೂ ಮುಗೀತು, ಎಲ್ಲಾ ಕಡೆನೂ ವೈರಲ್ ಆಗಿದ್ದು ಆಯ್ತು, ವೈರಲ್ ಸ್ಟಾರ್ ಅವಾರ್ಡ್ ತಗೊಂಡಿದ್ದು ಆಯ್ತು. ಹೇಗಿತ್ತು, ಹೇಗ್ ಸಿಕ್ತು ವೈರಲ್ ಸ್ಟಾರ್ ಅನ್ನೋದು? ನೀವೇ ನೋಡ್ತಾನೆ ಇದ್ದೀರಾ. ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೆ ಸೋತ್ರೂ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಸ್ಟೇಜ್ ಮೇಲೇನೆ ಸುದೀಪ್ ಸರ್ ಮುಂದೆನೆ ಚಾಲೆಂಜ್ ಮಾಡ್ಕೊಂಡು ಹೋದವನು. ಯಾಕಂದ್ರೆ ನಾನು ಗೆಲ್ಲಕ್ಕೆ ಹೋಗಿಲ್ಲ, ಸೋಲಕ್ಕೆ ಹೋಗಿರೋದು ಅಂತ ನಾನು ಆಲ್ರೆಡಿ ಪವರ್ ಟಿವಿ ಚಾನಲ್ ಇಂಟರ್ವ್ಯೂ ಕೊಟ್ಬಿಟ್ಟು ಒಳಗೆ ಹೋದವನು. ಆಮೇಲೆ ಸ್ಟೇಜ್ ಮೇಲೂ ಸುದೀಪ್ ಸರ್ ಕೇಳಿದಾಗ ಅದನ್ನೇ ಹೇಳಿದ್ದೆ. ಸರ್, ಸೀಸನ್ 1 ಇಂದ 12ವರೆಗೂ ಸೋತಿರೋರಾಗಿರ್ಬೋದು, ಗೆದ್ದಿರೋರಾಗಿರ್ಬೋದು, ನನ್ನಷ್ಟು ನ್ಯೂಸಲ್ಲಿ ಅಂದರೆ ಕಂಡುಬಿಟ್ರೆ ಕನಸಲ್ಲೂ ಮನಸ್ಸಲ್ಲೂ ಬರೀ ನಂದೇ ಬರಬೇಕು ಅವ್ರಿಗೆ. ಅಂದರೆ ಒಂದು ಮೊಬೈಲ್ ಆನ್ ಮಾಡಿದ್ರೆ ಸರ ಪಟಾಕಿ ಥರ ನಂದೇ ಬರಬೇಕು. ಆ ಥರ ಅದನ್ನು ಸುದೀಪ್ ಸರ್ರು ಹೇಳ್ಬಿಟ್ರು. ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಮೆಸೇಜ್ ನೋಡ್ತಾ ಇದೆ, ಇವಾಗ ಆನ್ ಮಾಡಿದ್ರೆ ಬರೀ ಅವಂದೇ ಬರ್ತದಲ್ಲೋ ಅಂತ. ಆ ಥರ ಅಲ್ಲಿ ಅಷ್ಟು ದೊಡ್ಡ ಮನುಷ್ಯರವ್ರಿಗೂ ನಿದ್ದೆ ಕೆಡಿಸೋ ಥರ ವೈರಲ್ ಸ್ಟಾರ್. ಅಂದರೆ ಇವಾಗ ನಾನು 125 ದೇಶ, 5,000 ನ್ಯೂಸ್ ಚಾನಲಲ್ಲಿ ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೇ 10 ವರ್ಷ ಮುಂಚೆನೇ ವರ್ಲ್ಡ್ ವೈಡ್ ನಾನು 5,000 ನ್ಯೂಸಲ್ಲಿ, ಆಮೇಲೆ 1 ನೈಟಲ್ಲಿ 125 ದೇಶದಲ್ಲಿ ಬಂದಿದ್ದೀನಿ ಅಂದರೆ ಯಾರೂ ನಂಬ್ತಿರಲಿಲ್ಲ. ಆದರೆ ಏನಕ್ಕಂದರೆ ಅವ್ರಿಗೆ ಗೂಗಲ್ ಮಾಡಿ ಚೆಕ್ ಮಾಡೋಕ್ಕೆ ಅವ್ರಿಗೆ ಕೆಪಾಸಿಟಿ ಇರಲಿಲ್ಲ. ಆದರೆ ಈಗ ಒಬ್ಬೊಬ್ಬರೇ ಚೆಕ್ ಮಾಡ್ತಾ ಇದ್ದಾರೆ. ಈಗ NDTVಲಿ ಅಣ್ಣ 9 ವರ್ಷದಿಂದನೇ ಬಂದಿದ್ದಾನೆ ಅಂತ ಇದ್ದಾರೆ. ನಾನು ಆ 9 ವರ್ಷದಿಂದ NDTVಲಿ ಏನು ಬಂದಿದೆ ಆ ದಿನ 300 ಚಾನಲಲ್ಲಿ ಬಂದಿದ್ದೆ. NDTVಲಿ ಅವ್ರು ಯಾವ ಡೇಟಲ್ಲಿ, ಆ ಡೇಟಲ್ಲಿ 300 ಚಾನಲ್, ಅಂದರೆ ಅದೆಲ್ಲ ಈ ಕೆಳಗೆ ಹೊಟ್ಟೋಗಿರುತ್ತೆ. ಅದಾದಮೇಲೆ ಇನ್ನೊಂದು 8 CR ಡಾಗ್ ಅಂತ ಒಂದು ಅಲಸ್ಕನ್ ಮ್ಯಾಲೆಮುಟ್ ಅಂತ ಕಳೆದೋಯ್ತು. ಅದನ್ನು 1 ದಿವಸದಲ್ಲಿ 300 ಚಾನಲ್ ಅಲ್ಲ, 1 ಅವರಲ್ಲಿ 300 ಚಾನಲ್. ಅಂದರೆ ಅಷ್ಟು ವೈರಲ್ ಆಗೋಯ್ತು ನಾಯಿ ಕಳೆದೋಗಿದೆ ಅಂತ ವಿಷಯ. ಆ ಥರ ನಾನು ಅವಾಗಿಂದ ತುಂಬ ಮೀಡಿಯಲ್ಲಿ ಬಂದಿದ್ದೀನಿ ಅಂದರೂ ಯಾರು ಕೇಳಿ ನಂಬ್ತಾ ಇರಲಿಲ್ಲ. ಅವ್ರುಗಳಿಗೋಸ್ಕರ ಅವ್ರಿಗೆ ಬುದ್ಧಿ ಕಲಿಸ್ಬೇಕನ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ, ಯಾಕಂದರೆ ಅವರು ಬೇರೆ ಭಾಷೆದವರು ಚೆಕ್ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗಲ್ಲ, ಅದರಿಂದ ಕರ್ನಾಟಕದಲ್ಲಿ ಬರೀ ಕನ್ನಡದಲ್ಲಿ ಬರಬೇಕು ಅಂತ ಟ್ರೋಲರ್ಸ್ದೇನೆ ಒಂದು 5,000 ನ್ಯೂಸ್ ತೋರಿಸ್ತೀನಿ. ಅಂದರೆ ನನ್ನ ಆಡ್ಕೊಂಡಿರ್ಬೋದು, ಬೈದಿರ್ಬೋದು, ಹೊಗಳಿರ್ಬೋದು, ಯಾವುದೇ ಆಗಿರ್ಬೋದು, ಇವತ್ತು ಕರ್ನಾಟಕದಲ್ಲಿ 5,000 ನ್ಯೂಸ್ ಆಗಿರ್ಬೋದು, ಅದು ಸೋಷಿಯಲ್ ಮೀಡಿಯಾ ಏನಾರ ಆಗಿರ್ಬೋದು, 5,000 ಟ್ರೋಲ್ಸ್ ನಾನು ತೋರಿಸ್ತೀನಿ. ಆ ಕಾರಣಕ್ಕೋಸ್ಕರ ವೈರಲ್ ಸ್ಟಾರ್ ಅಂತಲೇ. ಅಂದರೆ ಬೇರೆಯವರೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಮೀಡಿಯಾ ಖರ್ಚಿಗೆ ದುಡ್ಡು ಕೊಡಬೇಕು, ಆಮೇಲೆ ಇದಕ್ಕೆ ಪ್ರಮೋಷನ್ಗೆ ದುಡ್ಡು ಕೊಡಬೇಕು, ಎಲ್ಲ ಮಾಡಬೇಕು. ನಾನು ಏನೂ ಇಲ್ಲ, 0 ರೂಪೀಸಲ್ಲಿ ಇವತ್ತು ವೈರಲ್ ಸ್ಟಾರ್ ಅಂತ ಅವಾರ್ಡ್ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಪ್ರೀತಿಗಳೇ, ನಿಮ್ಮ ದುಶ್ಮನ್ಗಳೇ ಕಾರಣ. ಇವತ್ತು ನೋಡಿ, ನೀವು ಎಷ್ಟು ತೆಗೆಳಿದ್ರೂ ನಾನು ಹಾರ್ಟ್ ಸಿಂಬಲ್ ಕೊಡ್ತಾ ಇದ್ದೆ. ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ. ಆ ತಾಳ್ಮೆಯಿಂದ ಇದ್ದಿದ್ದಕ್ಕೇ. ಯಾಕಂದರೆ ಬೇರೆಯವ್ರು ಬಂದು ಬೈದರೆ ಅವ್ರಿಗೆ ಇನ್ನೂ ಜಾಸ್ತಿ ಮಾಡೋದು, ಕೆತ್ಕೋದು, ಏನೇನೇನೋ ಮಾಡ್ತಾರೆ. ಆದರೆ ಅದನ್ನೇನೂ ನಾನು ತಲೆಗೆ ಹಾಕ್ಕೊಳ್ಳಿಲ್ಲ. ಕೂಲ್ನಾಗಿ ನೋಡಿ, ಕೆನ್ನೆಯಲ್ಲ ಎಷ್ಟು ಗ್ಲೋ ಇದ್ದೀನಿ. ಬೇರೆಯವರಾದರೆ ಅದನ್ನೇ ಫೀಲಿಂಗ್ ಆಗೋದು, ನಿದ್ದೆ ಕೆಡಿಸ್ಕೊಳ್ಳೋದು, ರ್ಯಾಶ್ ಆಗೋದು, ಒಂಥರ ಹುಚ್ಚಿನ ಥರ ಆಡೋದು, ಡಿಪ್ರೆಷನ್ಗೆ ಹೋಗೋದು ಎಲ್ಲ ಮಾಡ್ತಾರೆ. ಆ ಥರ ಯಾರೂ ಮಾಡಬೇಡಿ. ನಾವು ಬೆಳೀತಾ ಇದ್ದೀನಿ ಅಂದ್ರೇ ಅವರು ಟ್ರೋಲ್ ಮಾಡೋದು, ಯಾಕಂದ್ರೆ ನಮ್ಮನ್ನ ತುಳಿಯೋಕ್ಕೋಸ್ಕರ. ಆದರೆ ಅದು ನಾವು ತುಳಿದೋಗ್ತೀವಿ ಅಂತ ಅನ್ಕೋಬೇಡಿ. ಹಂಗೆ ಮಾಡಿದಷ್ಟು ನಾವು ಬಿಟ್ಟಿ ಪ್ರಚಾರ, ಅಂದರೆ ಈಗ ಕಾಸು ಕೊಡದೆ ಬಿಟ್ಟಿ ಪ್ರಚಾರ ಹೆಂಗೆ ಅಂದರೆ ಕೆದಕ್ಬಿಟ್ಟು ಬಿಟ್ಬಿಡ್ಬೇಕು. ಅವ್ರ ಪಾಡ್ಗೆ ಅವ್ರು ಕೆದ್ಕೊಂಡು ಮಾಡ್ತಾ ಇರ್ತಾರೆ, ನಾವು ಹಂಗೆ ಬೆಳಿತಾನೇ ಇರ್ತೀವಿ. ಅವ್ರು ಇನ್ನೂ ಫುಟ್ಪಾತಲ್ಲಿ ಇದ್ದೇ ಇರ್ತಾರೆ ಅವ್ರು ಕೆದ್ಕೋರು. ಇವತ್ತು ನೋಡಿ, ವೈರಲ್ ಸ್ಟಾರ್ ಅಂತ ನಾನು ಅದು IFFI ಅವಾರ್ಡ್ ತೊಗೊಂಡಿದ್ದೀನಿ. ಅಷ್ಟು ದೊಡ್ಡ ಫಂಕ್ಷನಲ್ಲಿ ಅವಾರ್ಡ್ ತೊಗೊಂಡಿದ್ದೀನಿ. ಸರ್, IFFI ಅವಾರ್ಡ್ ತಗೊಂಡಿದ್ದೀರಾ. ಎಲ್ರು ಹೇಳ್ತಾರೆ ಈಗ ಸತೀಶ್ ಕ್ಯಾಡಬಮ್ಸ್ ಅವರು ಬಾತ್ರೂಮ್ ತೊಳೆದು ಅಥವಾ ಯಾವ್ದೋ ಒಂದು ಡಾಗ್ ಇಟ್ಕೊಂಡು ಬಂದು ಅಥವಾ ಇನ್ನೊಂದು ಏನೋ ಒಂದು ವಿಚಾರಗಳು ಮಾಡಿ ಸುಮ್ಮನೆ ಏನೋ ವೈರಲ್ ಆದವ್ರಿಗೆ ವೈರಲ್ ಸ್ಟಾರ್ ಅವಾರ್ಡ್ ಕೊಟ್ಟಿದ್ದಾರೆ.
ಇದೆಲ್ಲ ಒಂದು ಸುಮ್ನೆ ಗಿಮಿಕ್ ಅನ್ನೋ ಒಂದು ವಿಚಾರಗಳನ್ನ ಕೇಳ್ತಾ ಇದೆ, ಇದು ಹೌದಾ ಅನ್ನುವಂಥದ್ದು? ಮೇಡಮ್, ಈಗ ಫಾರಿನಲ್ಲಿ ಹುಟ್ಟುತ್ತಾ ಮಕ್ಕಳಿಗೇನೆ ಅವ್ರ ತಂದೆ ತಾಯಿಗಳು ಅವ್ರವ್ರದ್ದು ಕೆಲಸ ಅವ್ರವ್ರು ಮಾಡ್ಕೋಬೇಕು, ಅವ್ರವ್ರದ್ದು ಜವಾಬ್ದಾರಿ ಅವರೇ ನೋಡ್ಕೋಬೇಕು, ಅವರೇ ದುಡಿದು ಅವರೇ ತಿನ್ನಬೇಕು, ಆ ಥರ ಫಾರಿನಲ್ಲಿ ಹೇಳ್ಕೊಡ್ತಾರೆ. ಅವ್ರುಗಳು ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋರು. ನಾನು ಹೇಳೋದು ಅದು ಕರೆಕ್ಟ್ ಅಂತ. ಆದರೆ ಇಲ್ಲೇನಂದರೆ BBMP ಅವರು ಲೆಟ್ರಿನ್ ತೊಳಿತಾರೆ, ಪಾಪ ಮೋರಿ ಎಲ್ಲ ಕೆಟ್ಟೋಗಿದ್ರೆ ರೋಡಲ್ಲಿ ಎಷ್ಟು ಜನದ್ದು ಅಲ್ಲಿ ಲೆಟ್ರಿನ್ ಉಚ್ಚೆ ಎಲ್ಲ ಇರುತ್ತೆ, ಅದ್ರ ಒಳಗೆ ಇಳಿದ್ಬಿಟ್ಟು ಕ್ಲೀನ್ ಮಾಡ್ತಾರೆ. ಅವ್ರನ್ನ ಯಾಕೆ ನೀವು ಆಡ್ಕೊಡಲ್ಲ? ಈಗ ನಾನು ಮಾಡಿಬಿಟ್ರೆ ನಾನು BBMP ಅವನೇ ಅಂತ ಅಂದ್ಕೊಳ್ಳಿ, ನಾನು ಅವ್ರ ಲೆವೆಲ್ಗೂ ಇಳಿಯಬಲ್ಲೆ ಅಂದಾಗ ನೀವು ನನ್ನ ಗ್ರೇಟ್ ಅಂತ ಹೊಗಳ್ಬೇಕು. ಇಷ್ಟು ದೊಡ್ಡ ಮನುಷ್ಯ ಆಗಿ. ಒಂದ್ ನಿಮಿಷ, ಓಕೆ. ಈ ವಿಚಾರಕ್ಕೆ ನನ್ನೊಂದು ಪ್ರಶ್ನೆ ಇದೆ. ನೀವ್ ಹೇಳ್ತೀರಾ ಸ್ಲಮ್ ಜನಗಳು ಅಂತ ಹೇಳ್ತೀರಾ, ಯಾವ ಆಧಾರದ ಮೇಲೆ ಸ್ಲಮ್ ಜನಗಳು ಅಂತ ಹೇಳ್ತೀರಾ? ಇನ್ನೊಂದು ವಿಚಾರ, ನಾನು ಬಾತ್ರೂಮ್ ತೊಳೆಯಬಲ್ಲೆ ಅಂತ ಹೇಳ್ತೀರಾ. ನೀವು ಬಾತ್ರೂಮ್ ತೊಳೆಯೋರು, ಕಸ ಗುಡ್ಸೋರು ಅವ್ರಿಗೆ ಅಲ್ವಾ ನೀವು ಸ್ಲಮ್ ಜನ ಅಂತ? ಇಲ್ಲ, ನಾನು ಅವ್ರು ಒಳ್ಳೆಯವರು ಮೇಡಮ್. ಬಾತ್ರೂಮ್ ತೊಳೆಯೋರು BBMP ಅವರು ಒಳ್ಳೆಯವರು ಮೇಡಮ್, ಅವ್ರ ಸ್ಲಮ್ಗಳಲ್ಲ. ಆ ಲೆಟ್ರಿನ್ ತೊಳೆದಿದ್ದಕ್ಕೆ ಕೆಟ್ಟದಾಗಿ ಮಾತಾಡ್ತಾರಲ್ಲ ಅವ್ರ ಸ್ಲಮ್ಗಳು. ಯಾಕಂದ್ರೆ ಅವ್ರಿಗೆ ಯೋಗ್ಯತೆ ಇರಲ್ಲ, ಅವ್ರಿಗೆ ಅವ್ರ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿರಲ್ಲ. ಈಗ ಒಂದು ಲೆಟ್ರಿನ್ ತೊಳೆದು ಬಿಟ್ರೆ ಅವನ್ನ ಕೀಳಾಗಿ ನೋಡೋದು, ಅದು ಸ್ಲಮ್ ಬುದ್ಧಿ ಇರೋರು. ಅದನ್ನ ಇನ್ನೂ ಒತ್ತಿ ಹೇಳ್ತೀನಿ ಅಂತ ನನ್ನ ಮಕ್ಳಿಗೆ ಸ್ಲಮ್ ಅಂತ. ಅದ್ರ ಕೆಳಗೆ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರನ್ನ ಒಳ್ಳೆ ರೀತಿಲಿ ಎತ್ತಿರೋದಿಲ್ಲ, ಅದರಿಂದ ಅವ್ರು ಬ್ಯಾಡ್ ಕಮೆಂಟ್ ಆಗ್ತಾರೆ. ಒಂದು ಲೆಟ್ರಿನ್ ತೊಳೆದ್ಬಿಟ್ರೆ ಅವ್ನು ಚೀಪ್ ಅಲ್ಲ. ಈಗ BBMP ಅವ್ರ ಲೆವೆಲ್ಗೆ ನಾನು ಇಳಿದಿದ್ದೀನಿ ಅಂದರೆ ನನಗೆ ಅವಾರ್ಡ್ ಕೊಡಬೇಕು. ಅಂದರೆ ಲೆಟ್ರಿನ್ ತೊಳಿತಾನೆ ಪಾಪ, ಎಷ್ಟು ಡೌನ್ ಟು ಅರ್ತು, ಆ ಥರ ಥಿಂಕ್ ಮಾಡಬೇಕು. ಅದು ಬಿಟ್ಬಿಟ್ಟು ಅದನ್ನು ಥೂ ವಿ ಅಂತ ಅನ್ನೋರಿಗೆ, ಬ್ಯಾಡ್ ಕಮೆಂಟ್ ಹಾಕಿರೋರಿಗೆ ಸ್ಲಮ್ ಅಂತ ಇರೋದು. ಆಮೇಲೆ ನನಗೇನು ಕಾರ್ ಮೇಲೆಲ್ಲ ಗೀಜಿ, ಆಮೇಲೆ ಕಾರ್ದು ಸ್ಪಾಯ್ಲರ್ ಎಲ್ಲ ಒಡೆದಾಕಿ, ಆಮೇಲೆ ಬ್ಯಾಡ್ ಕಮೆಂಟು, ಅದರಲ್ಲಿ ನಮ್ಮ ಅಮ್ಮನ ನಂಬರ್ನು ಹೆಂಗೋ ಕಂಡು ಅವ್ರಿಗೂ ತೊಂದರೆ ಮಾಡಿ, ಅವ್ರಿಗೂ ಮಧ್ಯರಾತ್ರಿ 1 ಗಂಟೆ 2 ಗಂಟೆ 4 ಗಂಟೆ ಬೆಳಗಿನ ಜಾವದವರೆಗೂ ಯಾರು ಇರಿಟೇಷನ್ ಮಾಡ್ತಾಯಿದ್ರು ಅವ್ರಿಗೆ ಸ್ಲಮ್ ನನ್ನ ಮಕ್ಕಳು ಅಂತಾನೆ ಹೇಳ್ತೀನಿ, ಇವಾಗ್ಲೂ ಹೇಳ್ತೀನಿ. ಯಾರೇನ್ ಕಿತ್ಕೊಳ್ತೀರಾ ಕಿತ್ಕೊಳ್ರಿ. ಸರ್, ನೀವು ಟೋಟಲಿ ಹೇಳಿರುವಂತದ್ದು ನಿಮ್ಮ ಒಂದು ವಿಡಿಯೋಸ್ ಗಳಿಗೆ, ನಿಮ್ಮ ಒಂದು ರೀಲ್ಸ್ ಗಳಿಗೆ ಕೆಟ್ಟ ಕಮೆಂಟ್ ಮಾಡೋರಿಗೆ ಮಾತ್ರ ಹೇಳಿರೋದು. ಯಾಕಂದ್ರೆ ನನಗೆ ಅಷ್ಟು ತೊಂದರೆ ಆಗಿದೆ, ನನಗೆ ಅಷ್ಟು ತೊಂದರೆ ಮಾಡಿದ್ದಾರೆ, ಅಷ್ಟು ಚೀಪ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಆ ಕಾರಣದಿಂದ 80 ಜನದ ಮೇಲೆ FIR ಮಾಡಿದ್ದೀನಿ ಚಾಮರಾಜಪೇಟೆ ಸ್ಟೇಷನ್ಲಿ. ಅದರಲ್ಲಿ ಅರ್ಧಕ್ಕರ್ಧ ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಮೊಬೈಲ್, ಐಫೋನ್, ಸ್ಯಾಮ್ಸಂಗ್ ಫೋಲ್ಡ್ ಮೊಬೈಲ್ ಎಲ್ಲ ಸೀಸ್ ಆಗಿ, ಎಲ್ಲರೂ ಕೈ ಕಟ್ಕೊಂಡು ಸ್ಟೇಷನಲ್ಲಿ ಎಲ್ಲ ಹೂವು ಶರ್ಟ್ ಹಾಕ್ಕೊಂಡು, ಅವ್ರು ಪ್ರೂಫ್ ಕೇಳಿದ್ರು, ಯಾರೋ ಒಬ್ರು ನಾನು ಹಿಡ್ಕೊ ಬಂದಿದ್ರೆ ತೋರಿಸಿ ಅಂತ. ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಅವ್ರು ಅವತ್ತು ಯಾವ ಶರ್ಟ್ ಹಾಕ್ಕೊಂಡು ಬಂದು ಅಲ್ಲಿ ಕೈ ಕಟ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಅಂತ. ಅವರು ಹೂವು ಶರ್ಟ್ ಹಾಕ್ಕೊಂಡಿದ್ದಾರೆ, ಕೈ ಕಟ್ಕೊಂಡು ಫೋಟೋ ಹೊಡ್ಸ್ಕೊಂಡಿದ್ದಾರೆ. ಆಮೇಲೆ ತಪ್ಪೊಪ್ಪಿಗೆ ಒಪ್ಕೊಂಡು ಅವರಾಗವರೇ ಸಿಗಾಕೊಂಡಿದ್ದಾರೆ. ಯಾಕಂದ್ರೆ ನನಗೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಕ್ಕೆ ಈಸಿ ಆಯಿತು. ನಾನು ಕೋರ್ಟಲ್ಲಿ ಫೈಟ್ ಮಾಡೋದು ತಪ್ಪು ಅಂದರೆ ಬೇಗ ಈಸಿಯಾಗಿ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಹೌದು ನಾನು ಮಾಡಿದ್ದೀನಿ, ತಪ್ಪಾಯಿತು, ಸಾರಿ ಅಂತ ಬರೆದುಬಿಟ್ಟಿದ್ದಾರೆ. ನನಗೆ ಅದರಿಂದ ತುಂಬ ಈಸಿ ಆಯಿತು ಮುಂದಿನ ಸ್ಟೆಪ್ ತಗೊಳ್ಳೋದಕ್ಕೆ. ಆಮೇಲೆ ಅವ್ರದ್ದು ಫೋನ್ ಬಂದು ಸ್ಯಾಮ್ಸಂಗ್ ಫೋಲ್ಡು, ಅದನ್ನು ಸೀಸ್ ಮಾಡಿದ್ದಾರೆ. ಅವರು 20,000 ಚಿಲ್ಲರೆ ಬೇಲ್ಗೆ ಖರ್ಚು ಮಾಡಿದ್ದಾರೆ. ಆಮೇಲೆ ಎಲ್ಲ ಸಾಕ್ಷಿ ಸಮೇತ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಯಾರಿಗೆ ತಟ್ಟಬೇಕು ಅವ್ರಿಗೆ ತಟ್ಟಬೇಕು. ಅವ್ರ ಸ್ನೇಹಿತರೆ ಫೋನ್ ಮಾಡಿಬಿಟ್ಟು ಕಾಂಪ್ರಮೈಸ್ಗೆ, ಮಾತುಕತೆಗೆ ವಾಪಸ್ ಹೊಡೆದಾಗ ಹೇಳಿದ್ರಂತೆ, ಸತೀಶ್ಗೆ ನಾನು ಸಪೋರ್ಟ್ ಮಾಡಿದರೆ ಎಣ್ಣೆ ಊಟ ಕೊಡಿಸ್ತಿದ್ದ, ಅವನಿಗೆ ಸಪೋರ್ಟ್ ಮಾಡಿದ್ಕೆ ಒಂದು ಕಾಫಿನೂ ಕೊಡಿಸಿಲ್ಲ, ಒಂದು ಥ್ಯಾಂಕ್ ಯೂನೇ ಹೇಳಿಲ್ಲ, ಬಂದು ಮೀಟು ಆಗಲಿಲ್ಲ, ಇವಾಗ ಅವನಿಗೆ ಉಗಿತೀನಿ ಉಲ್ಟಾ ಅಂತ ಸ್ಟಾರ್ಟ್ ಮಾಡಿದಾರಂತೆ. ಈಗ ಅಲ್ಲ ಸರ್, ಈಗ ನೀವು ಒಬ್ರ ಮೇಲೆ FIR ಆಗ್ತೀರಾ, 80 ಜನದ ಮೇಲೆ ಕೇಸ್ ಆಗ್ತೀರಾ, ಏನ್ ವಿಚಾರ ನಡೆದಿತ್ತು ಅನ್ನುವಂಥದ್ದು? ಏನ್ ವಿಚಾರ ಅಂದ್ರೆ ನನ್ನ ಕೊಲೆ ಬೆದರಿಕೆ, ಅಂದ್ರೆ ಒಡೆದು ಸಾಯಿಸಿ ತಿಥಿ ಮಾಡ್ತೀನಿ ಆ ಲೆವೆಲ್ಗೆಲ್ಲ ಹೊಟ್ಟೋಗಿದ್ರು. ಅಂದ್ರೆ ಒಡೆದು ಸಾಯಿಸ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಬೀಜ ತೆಗೆದುಬಿಡ್ತೀನಿ, ಆ ತೆಗೆದುಬಿಡ್ತೀನಿ, ಈ ತೆಗೆದುಬಿಡ್ತೀನಿ ಅಂತ ನನ್ನ ಮಕ್ಕಳನ್ನ ಸ್ಲಮ್ ಅಂತ ನಾನು ಹೇಳಿರೋದು. ಯಾಕಂದ್ರೆ ಹಂಗ್ ತೊಂದರೆ ಮಾಡಿದವ್ರಿಗೆ, ಯಾಕಂದ್ರೆ ನಾನು ಯಾರು, ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ಅವ್ರು ನನಗೆ ಯಾರು ಅಂತಲೂ ಗೊತ್ತಿಲ್ಲ, ನನಗೂ ಅವ್ರದ್ದು ಏನು ವ್ಯವಹಾರನೂ ಇಲ್ಲ. ನಾನು ಒಂದು ದಿವಸನೂ ಕಾಲಲ್ಲೂ ಮಾತಾಡಿಲ್ಲ, ಏನೂ ಇಲ್ಲ. ನನ್ನ ಪಾಡಿಗೆ ನಾನು ಶೋಕಿ ಮಾಡ್ತಾ ಇದ್ದೀನಿ. ನನ್ನ ದುಡ್ಡು ನನ್ನ ಇಷ್ಟ. ನಾನು ದಿನಾ ಪಾರ್ಟಿ ಕೊಡಿಸ್ತೀನೋ, ಮಗ ಫೇಲ್ ಆಗಿದ್ದು ಕೊಡಿಸ್ತೀನೋ, ಪಾಸ್ ಆಗಿದ್ದು ಕೊಡಿಸ್ತೀನೋ, ಇಲ್ಲ ವೈರಲ್ ಸ್ಟಾರ್ ಅಂತ ಅವಾರ್ಡ್ ಬಂದಿದ್ದು ಕೊಡಿಸ್ತೀನೋ, ಅದು ನನ್ನ ದುಡ್ಡು ನನ್ನ ಇಷ್ಟ. ಈಗ ನಂದು ನಾಯಿ ನನ್ನ ಇಷ್ಟ. ನನ್ನ ಹತ್ರ ಒಂದು ವಸ್ತು ಬಂದ ಮೇಲೆ ನನ್ನ ರೇಟು, ಅದು ತಗೊಳಕ್ ತಾಕತ್ತಿರೋರು ವರ್ತ್ ಅಂತ ನಾನು ಹೇಳೋದು. ಅದನ್ನ ಪರ್ಚೇಸ್ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ವರ್ತ್ಗೂ ಪರ್ಚೇಸ್ಗೂ ಡಿಫ್ರೆನ್ಸ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ನಾಯಿ ಕಸ ಇರುತ್ತೆ, ಅದು ನನ್ನ ಕೈ ಬಂದ್ಮೇಲೆ ರಸ ಮಾಡ್ತೀನಿ. ಆ ರಸ ಬಂದಿದ್ದ ರೇಟು ನೀವು ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟಾಕಿ. ಅದು ನನ್ನ ವರ್ತು, ನನ್ನ ಇಷ್ಟ. ನಾನು 100 ಕೋಟಿ ಯಾರ ಹೇಳ್ತೀನಿ, 200 ಕೋಟಿ ಯಾರ ಹೇಳ್ತೀನಿ. ಅದಕ್ಕೆ ED ಆಫೀಸರು, ಆಮೇಲೆ ಯಾರು ಬೇಕಾದ್ರೂ ರೈಡ್ ಮಾಡ್ಬೋದು. ಅದನ್ನ ಬಂದಾಗ ಅವ್ರಿಗೆ ಏನು ಆನ್ಸರ್ ಮಾಡಬೇಕು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ, ನಾನು ಮಾಡ್ತೀನಿ. ಅದಕ್ಕೆ ಅವ್ರಿಗೇನು ಕಷ್ಟ? ಅದಕ್ಕೆ ಇವರು ಕೆಟ್ಟದಾಗಿ ಮಾಡೋದು, ರಾತ್ರಿ ಎಲ್ಲ
ನಾನ್ ಸ್ಟಾಪ್ ದಿನಕ್ಕೆ 1200 ಕಾಲ್ಸ್ ಬಂದ್ರೆ ಎವ್ರಿ 3 ಸೆಕೆಂಡ್ಸ್ 1 ಸೆಕೆಂಡ್ ಒಂದು ಕಟ್ ಆಗ್ತಿದಂಗೆ ಇನ್ನೊಂದು ಕಟ್ ಆಗ್ತಿದಂಗೆ ಇನ್ನೊಂದು ಕಟ್ ನಿಮ್ಗೆ ಇರಿಟೇಷನ್ ಆಗುತ್ತಾ ಇಲ್ವಾ? ಆದ್ರೆ ನನಗೆ ಇರಿಟೇಷನೇ ಆಗ್ಲಿಲ್ಲ. ಏನಂದ್ರೆ ನಾನು ಬುದ್ಧಿವಂತ, ಆ DND ಮಾಡಿಕ್ಬಿಟ್ಟೆ, ಅದು ನಂಗೆ ಬರೋದೇ ಇಲ್ಲ ಕಾಲು. ಅವ್ರು ಅನ್ಕೊಂತಾರೆ ಬಕ್ರಾಗಳು ಬರ್ತಾ ಇದೆ ಅಂತ, ನನಗೆ ಬರೋದೇ ಇಲ್ಲ. ಆದ್ರೆ ಬರೀ ಸುಮ್ಮನೆ ಲೈಟ್ ಬಂದ್ಬಿಟ್ಟು ಆಫ್ ಆಗುತ್ತೆ, ಆ ನಂಬರ್ ತೋರಿಸ್ತಾ ಇರುತ್ತೆ. ಆ ಥರ 1300 ಬೇಕಾದ್ರೆ ಅಲ್ಲಿ ತೋರಿಸಿ, ಇವತ್ತಿಂದ ಎಷ್ಟು ಬಂದಿರುತ್ತೆ ತೋರಿಸ್ತೀನಿ. ಈಗಲೂ ಬರ್ತಾ ಇದೆ. ಆದ್ರೆ ಅವ್ರು ಅನ್ಕೊಂಡಿದ್ದಾರೆ ಬರೀ ಇವ್ನು ಇರಿಟೇಷನ್ ಆಗಕ್ಕೆ ಹಂಗೆ ಇಟ್ಕೊಂಡಿದ್ದಾನೆ ಅಂತ. ನಾನು ದಿನ ಅದನ್ನ ನಂಬರ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಡಾಕ್ಯುಮೆಂಟ್ ಆಗಿ ಕೊಡ್ತಾ ಇದ್ದೀನಿ. ಅಷ್ಟು ಜನದ ನಂಬರು ಸಮೇತ ಕೇಸಲ್ಲಿ ಎಲ್ಲ ಸೇರಿಸಿದ್ದೀನಿ. ಅಷ್ಟು ಜನನು ಎಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ಜನ ಒಂದು ಗುಂಪವ್ರು ಮಾತ್ರ ಗ್ರೂಪ್ ಮಾಡ್ಕೊಂಡು ಅವ್ನಿಗೆ ಇರಿಟೇಷನ್ ಆಗಿ ಅವ್ನ ಫೋನ್ ಸ್ವಿಚ್ ಆಫ್ ಮಾಡಬೇಕು, ಅಲ್ಲಿವರೆಗೂ ಅವ್ನಿಗೆ ಇರಿಟೇಷನ್ ಮಾಡಿ ಅಂತ ಆ ಗ್ರೂಪಲ್ಲಿರೋ ಒಬ್ಬ ಸಾಕ್ಷಿ ಸಮೇತ ಸ್ಟೇಷನಿಗೆ ಬಂದು ಹೇಳಿದ್ದಾನೆ, ಸರ್ ಈ ಥರ ಗ್ರೂಪ್ ಮಾಡ್ಕೊಂಡು ನಿಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ಫ್ಯಾನ್ ಸರ್, ಎಲ್ಲ ಮಾತಾಡ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ, ಈ ಗ್ರೂಪ್ ಅವನು, ಇವನೇ ಅಡ್ಮಿನ್ನು, ಇಷ್ಟು ಜನ ಇದ್ದಾರೆ ನೋಡಿ ಅಂತ ವಿತ್ ಲಿಂಕ್ ಸಮೇತ ಕೊಟ್ಟು ಸ್ಕ್ರೀನ್ಶಾಟ್ ಸಮೇತ ಕೊಟ್ಟಿದ್ದಾನೆ. ಎಲ್ಲ ರೆಡ್ ಎಂಡ್ ಆಗಿ ಎಲ್ಲಾರನ್ನೂ ಹಿಡಿತಾ ಇದ್ದೀನಿ. ಇನ್ನೂ ಎಷ್ಟು ಜನ ಕಾಲ್ ಮಾಡಿ ಸಿಗಾಕೊಳ್ತೀರಾ ಸಿಗಾಕೊಳ್ಳಿ. ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಹೇಗಿದ್ರು ವೈರಲ್ ಸ್ಟಾರ್ ಅಂತ ಅವಾರ್ಡ್ ಸಮೇತ ಬಂದಿದೆ. ವೈರಲ್ ಸ್ಟಾರ್ ಅವಾರ್ಡ್ ಬಂದ ತಕ್ಷಣ ಎಲ್ಲರೂ ಒಂದು ದೊಡ್ಡ ಸ್ಟಾರ್ ಆದ ತಕ್ಷಣ ನಂಬರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ನೀವ್ ಯಾಕೆ ನಂಬರ್ಸ್ ಏನು ಚೇಂಜ್ ಮಾಡಿಲ್ಲ, ಅದೇ ನಂಬರ್ ಇಟ್ಕೊಂಡಿದ್ರ? ಅಷ್ಟು ಫ್ಯಾನ್ಸಿ ನಂಬರ್ ಅಲ್ಲ, ಏನೇ ಬಂದ್ರು ಈಗ ಅದು ಹೆದರ್ದಂಗ ಆಗುತ್ತೆ. ಆಮೇಲೆ ನಾನು ಎದುರ ಮನುಷ್ಯ ಅಲ್ಲ, ಅದನ್ನೇ ಇಟ್ಕೊಂಡು ಫೈಟ್ ಮಾಡಿ ಗೆಲ್ಲ ಮನುಷ್ಯ. ಯಾಕಂದ್ರೆ ಒಂದು ಫ್ಯಾನ್ಸಿ ನಂಬರ್ ತಗೊಂಡಿದ್ದಾಗ ತಿರ್ಗಾ ಆ ಥರದ್ದು ನಾನೀಗ ಲಕ್ಷ ಕೊಟ್ಟರು ಸಿಗಲ್ಲ. ನನ್ನ ನಂಬರ್ನ 1.5 ಲಕ್ಷಕ್ಕೆ ಕೇಳಿದ್ದಾರೆ ಅಂದ್ರೆ ಸೇಲ್ಗೆ. ಈಗ ಆಗದೇ ಇರೋರೇ ಆ ಥರ ಮಾಡಿ ಅವರೇ ನಂಬರ್ ಅದನ್ನ ತಗೋಬೋದಲ್ಲ. ಅದರಿಂದ ನಾನು ಸತ್ರು ಚೇಂಜ್ ಮಾಡಲ್ಲ, ಅದೇ ನಂಬರೇ ಇರುತ್ತೆ. ಆದ್ರೆ ಯಾರ್ಯಾರು ತೊಂದರೆ ಮಾಡ್ತಾರೆ ಎಲ್ಲಾರ್ಗೂ ಸ್ಟೆಪ್ ಬೈ ಸ್ಟೆಪ್. ಈಗ ಒಂದು ಕೇಸಲ್ಲಿ 80 ಜನ ಕೇಸ್ ಹಾಕಿದ್ದೀರಿ. ಇವಾಗ ಹೊಸ ಕೇಸ್ ಹಾಕ್ತಾ ಇದ್ದೀನಿ. ರಾತ್ರಿ ಹೊತ್ತು ಎಲ್ಲ ಮಾಡಿ ಹಿಂಸೆ ಕೊಡ್ತಾ ಇದ್ದಾರೆ. ಸುಮ್ಮನೆ ಫಂಕ್ಷನ್ಗೆ ಬರ್ತೀರಾ, ಎಷ್ಟು ನೀವು ಬಂದರೆ ಎಷ್ಟು, ನಿಮ್ಮ ಮಗ ಬಂದರೆ ಎಷ್ಟು, ನಾಯಿ ಬಂದರೆ ಎಷ್ಟು, ಆ ಥರ ಬರೀ ಒಂದೇ ಡೈಲಾಗ್. ಅದು ಬಿಟ್ಟು ಇನ್ನೇನು ಇರೋದಿಲ್ಲ. ಅಂದರೆ ಶಾಪ್ ಇರುತ್ತೆ, ಇಲ್ಲ ಕಾಲೇಜ್ ಇರುತ್ತೆ, ಇನ್ನೇನೋ ಒಂದು ಫಂಕ್ಷನ್ ಅಂತ ಇರುತ್ತೆ. ಆ ಥರ ಹೇಳ್ಕೊಂಡು ಬರೀ ಅದೇ ಟಾಪಿಕ್, ಒಂದು ಕಾಲ್ ಎತ್ತಿದ್ರು ಅದೇ ಬರೋದು. ಅದು ಬಿಟ್ಟು ಇನ್ನೇನು ಮಾತಾಡೋದೇ ಇಲ್ಲ ಅವರು. ಆಮೇಲೆ ನಾನು ಎತ್ತಲಿಲ್ಲ ಅಂದರೆ ಅಲ್ಕಾಮತ್ ಬೈದಿ ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ. ಅದನ್ನೆಲ್ಲ ರೆಕಾರ್ಡ್ ಸಮೇತ ನಾನು ಒಬ್ಬೊಬ್ರದ್ದು ಸ್ಕ್ರೀನ್ಶಾಟು, ನಂಬರು, ಅವ್ರದ್ದು ವಾಯ್ಸ್ ಮೆಸೇಜು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಕಳಿಸ್ತಾನೇ ಇದ್ದೀನಿ. ನನ್ನ ಮೊಬೈಲ್ ಮೆಮೊರಿನೇ ತುಂಬೋಗ್ಬಿಟ್ಟಿದೆ. ಅಂದರೆ ದಿನ 1000 ಜನ ಮಾಡ್ತಾರಲ್ಲ, ಅಷ್ಟು ಜನದ್ದು ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ. ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನ ಕಳ್ಸೋದು, ಇವತ್ತಿಂದ ಇಷ್ಟು ಸರ್, ಇಷ್ಟು ನಂಬರ್ ಬಂದಿತ್ತು ಸರ್ ಅಂತ. ಸರ್, ಈಗ ನಿಮ್ಮ ಮಗ ಸಿಕ್ಕಾಪಟ್ಟೆ ಹರ್ಷ ಅವರು ವೈರಲ್ ಆಗ್ತಾ ಇದ್ದಾರೆ ಒಂದು ಹುಡುಗಿ ಜೊತೆ ರೀಲ್ಸ್ ಮಾಡಿ. ಸೊ ಯಾರು ಅನ್ನುವಂಥದ್ದು? ಇಲ್ಲ, ಅವ್ರಿಗಿಂತ ದೊಡ್ಡವಳು ಪಾಪ, ಅವ್ಳು ಗ್ರೋತ್ ಇಲ್ಲ. ಆಂಜಲಿನಾ ಅಂತ ತುಂಬಾ ಒಳ್ಳೆ ಹುಡುಗಿ. ಅವ್ರ ತಂದೆ ಎಲ್ಲ ತುಂಬಾ ಒಳ್ಳೆಯವರು. ಅವ್ರು ಬಂದು ಏರೋಪ್ಲೇನ್ ತಯಾರಿಸ್ತಾರಲ್ಲ ಅದನ್ನು ಓದ್ತಾ ಇದ್ದಾಳೆ. ಅಂದರೆ ನನ್ನ ಮಗನಿಗಿಂತ ಇನ್ನು 6 ಮಂತ್ಸ್ ದೊಡ್ಡವಳು. ನನಗೆ ಬಂದು ಒಂದು ಗ್ರೂಪ್ ರಶ್ಗೆ ಹೋಗಿರ್ತೀನಿ, ಅಲ್ಲಿ ಅವ್ರ ತಂದೆ ಪರಿಚಯ ಆಗ್ತಾರೆ. ಆಮೇಲೆ ತುಂಬ ಆತ್ಮೀಯ ಅಂತ ನಡ್ಕೊಳ್ತಾರೆ. ಆಮೇಲೆ ತಮಾಷೆಗೆ ಒಂದು ರೀಲ್ ಮಾಡ್ತಾರೆ. ಅದು ಅವಳದ್ರಿ ಎಲ್ಲದಕ್ಕಿಂತ ಜಾಸ್ತಿ ನಾನು ಅವಳು ಮಾತಾಡಿರೋದು ರೀಲ್ ಇದಾಗ್ಬಿಡುತ್ತೆ. ಅವಾಗಿಂದ ಅವ್ರು ಒಂಥರ ಅಟ್ಯಾಚ್ ಫ್ಯಾಮಿಲಿ ಫ್ರೆಂಡ್ಸ್ ಥರ ಆಗಿರ್ತಾರೆ. ಮೊನ್ನೆ ಬಂದು ಒಂದು ಮದುವೆ ಕರೆದಿರ್ತಾರೆ, ಇದ್ರ ಹತ್ರ ಹೆನ್ನೂರು ಬಂಡೆ ಆ ಸೈಡ್ ಮದುವೆ ಕರೆದಿರ್ತಾರೆ. ಅಲ್ಲಿ ಹೋಗಿದ್ದಾಗ ನನ್ನ ಜೊತೆ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಹಂಗೆ ನನ್ನ ಮಗನ ಜೊತೆನೂ ಒಂದು ರೀಲ್ಸ್ ಅದೇನೋ ಹಿಂಗೆ ಅಂದ್ಕೊಂಡು, ಅದು ನನಗೆ ಬರಲ್ಲ, ಅವರು ಮಾಡ್ಕೊಂಡು ಏನೋ ಮಾಡಿಕೊಂಡ್ರು. ಅದಕ್ಕೂ ಏನೋ ಪ್ರಚಾರ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅವಳು ಬಂದು 20 kg ಇರೋದು, ನನ್ನ ಮಗ ಇರೋದು 6.3.5. ಅವ್ರಿಗೂ ಅಜಗಜ ಅಂತಾರ. ಅವ್ರು 20 kg ಇರೋದು, ಇಷ್ಟೇ ದಪ್ಪ ಇರೋದು. ಅವರು ನಿಮ್ದ್ರಲ್ಲಿ ಅರ್ಧ ಇದ್ದಾರೆ ಮೇಡಮ್, ಅರ್ಧನೂ ಇಲ್ಲ, ಇನ್ನೂ ಕಡಿಮೆ ಆಯಿತು. ಅಲ್ಲ ಸರ್, ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಹರ್ಷ ವರ್ಲ್ಡ್ಗೆ ಸೆಕೆಂಡ್ ಹೀರೋ ಮಾಡ್ತೀನಿ ಅಂತ ಅಪ್ಪ ಹೊರಟಿದ್ದಾರೆ. ವರ್ಲ್ಡ್ ಅಲ್ಲ, ಇಂಡಿಯಾ ಮೇಡಮ್. ಇಂಡಿಯಾಕ್ಕೆ ಸೆಕೆಂಡ್ ಹೀರೋ ಮಾಡ್ತೀನಿ ಅಂತ ಅಪ್ಪ ಹೊರಟಿದ್ದಾರೆ. ಹರ್ಷನ್ಗೆ ಯಾವ ರೀತಿ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ? ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಅಥವಾ ಫೈಟಿಂಗ್ ಕ್ಲಾಸ್ ಆಗಿರ್ಬೋದು, ಇದಕ್ಕೆಲ್ಲ ಜಾಯ್ನ್ ಆಗಿದ್ದಾರೆ. ಯಾವ ರೀತಿ ಪ್ರಿಪರೇಷನ್ ಕೊಡ್ತಾ ಇದ್ದೀರಾ? ಮೇಡಮ್, ಅವ್ನು ಇನ್ನೂ ಫೇಲ್ ಆಗಿಲ್ಲ, ಆಯ್ತಾ? ಅಲ್ಲ ಸರ್, ಫೇಲ್ ಆಗಿದ್ಕೆ ಪಾರ್ಟಿ ಕೊಟ್ಟಲ್ಲ. ಬರೀ ಅಟೆಂಡೆನ್ಸ್ ಶಾರ್ಟೇಜ್ ಬಂತು. ಅಟೆಂಡೆನ್ಸ್ ಶಾರ್ಟೇಜ್ ಬಂದಿದ್ಕೇನೆ 4 ಸಬ್ಜೆಕ್ಟ್ಗೆ ಸುಮ್ಮನೆ ಇದ್ಬಿಡು, ಮಾತಾಡಬೇಡ, ಅದನ್ನೇ ಫೇಲ್ ಆದಂಗೆ ಮಾಡ್ತೀನಿ ಅಂದ್ಬಿಟ್ಟು. ನಾನು ಮಾಡಿದ್ದ ಇಂಟೆನ್ಷನ್ ಬೇರೆ, ಅಲ್ಲಿ ನಡೆದಿದ್ದು ಇಂಟೆನ್ಷನ್ ಅದೇನೆ. ಆದರೆ ಆಚೆ ಪೋರ್ಟ್ರೇಟ್ ಆಗ್ತಾರೆ ಬರೀ ಫೇಲ್ ಆದರೆ ಮಾತ್ರ ಅಂತ, ಆದರೆ ಫೇಲ್ ಆಗಿದ್ದ ಪಾರ್ಟಿ ಅಂತ. ಆದರೆ ನಂದಲ್ಲಿ ಮಿಕ್ಕಿದ್ದು ಏನೇನು ಮಾತಾಡಿದೆ ಅನ್ನೋದು ನಿಮಗೆ ಡೀಟೇಲಾಗಿ ಹೇಳ್ತೀನಿ, ಯಾಕಂದರೆ ಎಲ್ಲೂ ಫುಲ್ಲಾಗಿ ಹೇಳಿಲ್ಲ. ನಾನು ಅವತ್ತು ಮಾಡಿದಾಗ ಬೇಕಾದ್ರೆ ಹಂಗೂ ಹಿಂಗೂ ಚೆಕ್ ಮಾಡಿ 1-2ರಲ್ಲಿ ಅದು ನಿಜ ಇರುತ್ತೆ, ಫುಲ್ ಇರುತ್ತೆ. ನಾನು ಏನು ಕಾನ್ಸೆಪ್ಟಲ್ಲಿ ಮಾಡಿದ್ದು ಅಂದರೆ, ಇವಾಗ ಎಲ್ಲರೂ ಅಪ್ಪ ಅಮ್ಮಂದರು ಮಕ್ಕಳು 80% ಬಂದರು, ಪಾಸ್ ಆಗಿದ್ರು ಅವ್ರಿಗೆ ಯಾಕೆ 90 ಬರಲಿಲ್ಲ, 95% ಬರಲಿಲ್ಲ ಅಂತ ಹೊಡೆಯೋದು ಬಡಿಯೋದು ಮಾಡ್ತಾರೆ. ಅವಾಗೇನಾಗುತ್ತೆ, ಅಷ್ಟು ತೆಗಿಯೋರು ಎದುರ್ಕೊಂಡು ನೀರಿಗೆ ಬಿದ್ದು ಸತ್ತೋಗ್ಬಿಡೋದು, ಬಾವಿಗೆ ಬಿದ್ದು, ಇಲ್ಲ ನೇಣು ಹಾಕೊಂಡು ಸತ್ತೋಗೋದು, ಆ ಥರ ತುಂಬ
ತುಂಬಾ ಕಡೆ ಇದೆ. ಅಂದ್ರೆ ಅಪ್ಪ ಅಮ್ಮ ಹೊಡಿತಾರೆ ಅಂತ. ಪಾಸ್ ಆಗಿರೋರ್ದೇ ಹಂಗಾದ್ರೆ ಫೇಲ್ ಆಗಿರೋರ್ಗೆ ಇನ್ನೂ ಭಯ ಜಾಸ್ತಿ ಇರುತ್ತೆ. ಆ ತರ ಯಾರು ಇದು ಮಾಡಬೇಡಿ. ಯಾಕಂದ್ರೆ ಅವ್ರ ತಲೆಯಲ್ಲಿ ಎಷ್ಟಿರುತ್ತೆ ಅಷ್ಟೇ ಓದಕ್ಕಾಗೋದು. ಇವಾಗ ನೀವು 80% ತೆಗಿಯೋರು 80% ತೆಗಿಯೋಕ್ಕಾಗದು. ನೀವು 100% ತೆಗೀರಿ ಅಂದ್ರೆ ಎಲ್ಲಿಂದ ಬರುತ್ತೆ ನಿಮ್ಗೆ? ಹಂಗೆ 35% ತೆಗಿಯೋನು 35% ತೆಗಿಯೋಕ್ಕಾಗೋದು. ಫೇಲ್ ಆಗೋನು ಪಾಸ್ ಆಗೋ ಅಂದ್ರೆ ಎಲ್ಲಿಂದ ತಲೆ ಬರುತ್ತೆ ಅವ್ನಿಗೆ? ಅಂದ್ರೆ ಫೇಲ್ ಆಗೋನು ಪಾಸ್ ಆಗಕ್ಕಾಗಲ್ಲ. ಆ ಒಂದು ಸಮಾಜಕ್ಕೆ ಒಂದು ಸುದ್ದಿ ತಿಳಿಸೋಕ್ಕೋಸ್ಕರ ಯಾರಿಗೂ ಮಕ್ಕಳಿಗೆ ಹೊಡಿಬೇಡಿ, ಬಿಡಿಬೇಡಿ. ಅವ್ರ ತಲೆಯಲ್ಲಿ ಎಷ್ಟಿರುತ್ತೆ ಅಷ್ಟೇ ಓದಕ್ಕಾಗೋದು. ಸೋತ್ರು ಈ ಥರ ಎಂಕರೇಜ್ ಮಾಡಿ. ಅವರು ಅವಾಗ ಭಯ, ಅಪ್ಪ ಅಮ್ಮನಿಂದ ಭಯ ಹೋಗುತ್ತೆ ಅವ್ರಿಗೆ. ಧೈರ್ಯವಾಗಿರ್ತಾರೆ. ನೀವು ಹೊಡಿತೀನಿ ಬಡಿತೀನಿ ಅನ್ನೋದಕ್ಕೆ ಅವ್ರು ಮನೆ ಬಿಟ್ಟು ಹೊಡೋಗೋದು, ಇದು ಮಾಡೋದು, ಆ ಥರ ಎಲ್ಲ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ. ಆ ಥರ ಎಲ್ಲ ನಾನು ಸಮಾಜಕ್ಕೊಂದು ಸುದ್ದಿ ತಿಳಿಸೋಕ್ಕೋಸ್ಕರ ನನ್ನ ಮಗ ಫೇಲ್ ಆದ ಅಂತ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಪಾರ್ಟಿ ಅಂತ ನಾನು ಮಾಡಿದ್ದು. ಆದರೆ ನನ್ನ ಮಗ ಫೇಲ್ ಆಗಿಲ್ಲ. ಬರೀ 4 ಸಬ್ಜೆಕ್ಟ್ ಅಟೆಂಡ್ ಶಾರ್ಟೇಜ್ 58% ಏನೋ ಬಂದಿತ್ತು. ಸರ್ ನನಗೂ ನೀವು ಹೇಳ್ಬೇಕು, ಈಗ ನೀವ್ ಹೇಳಿದ್ರಿ ಮಗ ಏನಾದ್ರೂ ಈ ಸಲ ಫೇಲ್ ಆದ್ರೆ ಒಂದು ದೊಡ್ಡ ಪಾರ್ಟಿ ಕೊಡ್ತೀನಿ ಅಂತ. ಆ ಪಾರ್ಟಿನ ಅರೇಂಜ್ಮೆಂಟ್ ಮಾಡಿದ್ರೆ ಎಲ್ರಿಗೂ ಪಾರ್ಟಿ ಸಮೇತ ಕೊಟ್ಟಿದ್ದೀರಾ. ಬಟ್ ನೀವು ಪಾರ್ಟಿ ಕೊಟ್ಟಿದ್ದು ಮಗ ಫೇಲ್ ಆಗಿದ್ದಕ್ಕಲ್ಲ, ಅಟೆಂಡೆನ್ಸ್ ಶಾರ್ಟೇಜ್ ಆಗಿದ್ದಕ್ಕೆ. ಅಟೆಂಡ್ ಶಾರ್ಟೇಜ್ ಆಗಿದ್ಕೆ ಕೊಟ್ಟಿರೋದು. ಅಟೆಂಡ್ ಶಾರ್ಟೇಜ್ ಆಗಿದ್ಕೆ. ಆದ್ರೆ ಸಮಾಜಕ್ಕೊಂದು ಸುದ್ದಿ ತಿಳಿಸಕ್ಕೆ ಥೀಮ್ ಮಾಡ್ಕೊಂಡೆ. ಥೀಮ್ ಅಂದ್ರೆ ಒಂದು ಹೆಂಗಿದ್ರು ಪಾರ್ಟಿ, ಅಷ್ಟು ದೊಡ್ಡ ಪಾರ್ಟಿ ಕೊಟ್ಟಿದ್ದೀರಲ್ಲ, ಲೈಕ್ ನಮಗೆಲ್ಲ ಕ್ಲಾರಿಟಿ ಕೊಟ್ಟಿದ್ರೆ ನಾವ್ ಇಲ್ಲಿ ಬಂದು ಮಾತಾಡ್ಬೇಕು ಅಂತಾನೆ ಇರ್ಲಿಲ್ಲ. ನಿಮ್ ಮಗ ಫೇಲ್ ಆಗಿದ್ದಾರೆ ಹೆಂಗೆ? ನನ್ನ ಮಗ ಫೇಲೇ ಆಗಿಲ್ಲ ಮೇಡಮ್. ಅವನು 70% ತೆಗಿಯೋನು. ಅದು ಹೆಂಗ್ ಫೇಲ್ ಆಗ್ತಾನೆ? 70% ತೆಗಿತಾನೆ. ಈಗ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ, ಏನ್ ಮಾಡ್ತಾರೆ ಮುಂದಕ್ಕೆ? ಈಗ ಕಂಟಿನ್ಯೂಸ್ ಹೋಗ್ತಾ ಇದ್ದಾನೆ. ಈಗ ಅದನ್ನೆಲ್ಲ ಕವರ್ ಮಾಡಕ್ಕೆ ಬೇಗ ಎಲ್ಲ ಕ್ಲಾಸು ಅಟೆಂಡ್ ಮಾಡ್ತಾ ಇದ್ದಾನೆ. ಅವಾಗೇನೋ ಸ್ವಲ್ಪ ಫ್ಯಾಷನ್ ಶೋ ಅದು ಇದು ಅವನಿಗೆ ಬೇರೆ ಕಡೆ ಎಲ್ಲ ಆರ್ಡರ್ ಇತ್ತು. ಒಂದು ಫ್ಯಾಷನ್ ಶೋ ಮಾಡಲಿಂಗ್ ಮಾಡ್ತಾನಲ್ಲ, ಆ ಇದರಿಂದ ಕಾಲೇಜ್ ಸರಿಗೆ ಅಟೆಂಡ್ ಮಾಡೋಕ್ಕಾಗದೆ ಶಾರ್ಟೇಜ್ ಇತ್ತು ಅಷ್ಟೇ. ಇವಾಗೆಲ್ಲ ಫ್ಯಾಷನ್ ಶೋ ಎಲ್ಲ ಈಗ ಸದ್ಯಕ್ಕೆ ಬೇಡಪ್ಪ, ಫಸ್ಟ್ ಓದು ಅಂದ್ಬಿಟ್ಟು ಎಲ್ಲ ಕಳಿಸ್ತಾ ಇದ್ದೀನಿ. ಓದಿ ಅಂತ ಕಳಿಸ್ತಾ ಇದ್ದೀನಿ. ಓದಿ. ಅಲ್ಲ, ಇಷ್ಟ ದಿನ ಅಪ್ಪ ಅನ್ಕೊಂತಾ ಇದ್ರು ಮಗ ಫೇಲ್ ಆದ್ರೆ ಒಂದು ದೊಡ್ಡ ಹೀರೋ ಮಾಡೋಣ, ಈಗ ಮತ್ತೆ ಅಪ್ಪ ಅನ್ಕೊಂತಾ ಇದ್ದಾರೆ ಓದಿ ಅಂತ. ಇಲ್ಲ, ಈಗ ಮಗನ ಹೀರೋ ಮಾಡಕ್ ಹೋಗಿ ನಾನೇ 3 ಪಿಕ್ಚರ್ ಹೀರೋ, ಒಂದು ಸೀರಿಯಲ್ ಹೀರೋ ಮಾಡ್ತಾ ಇದ್ದೀನಿ ಈಗ. ಅವನಿಗೆ ಹೀರೋ ಮಾಡೋಕ್ಕೆ ಇನ್ನ 3 ವರ್ಷ ಟೈಮ್ ಇದೆ. ಯಾಕಂದ್ರೆ ಅವ್ನು ಇನ್ನೂ ಪಾಸ್ ಆಗ್ತಾನೆ ಇದ್ದಾನೆ. ಅವನು ಡಿಗ್ರಿ ಕಂಪ್ಲೀಟ್ ಮಾಡ್ತಾನೆ ಮೋಸ್ಟ್ಲಿ. ಅಂದರೆ ಅಲ್ಲಿವರೆಗೂ ಆರಾಮಾಗಿ ಓದ್ತಾನೆ. ಅದಕ್ಕೆ ಅಲ್ಲಿವರೆಗೂ ಇವಾಗ ಯಾವ ಡ್ಯಾನ್ಸ್ ಕ್ಲಾಸು ಏನು ಪ್ರಾಕ್ಟೀಸು ಕಳಿಸಿಲ್ಲ. ಯಾಕಂದರೆ ಅವನು ಫೇಲ್ ಆದಮೇಲೆ ನಾನು ಅನುಪಮ್ ಕೇರ್ದೋ ಬಾಂಬೆಲಿ ಇಲ್ಲ ಬೆಂಗಳೂರಲ್ಲಿ ಯಾರೋ ಹನುಮನ್ ನಗರಲ್ಲಿ ಎಲ್ಲೋ ಒಂದು ತುಂಬ ಚೆನ್ನಾಗಿದೆ ಅಂದರು, ಅಲ್ಲೋ ಎಲ್ಲೋ ಕಳಿಸ್ಬಿಟ್ಟು ಎಲ್ಲ ಟ್ರೈನ್ಡ್ ಮಾಡೇ ಬಿಡೋದು ಅವನ್ನ. ಹಂಗೆ ಬಿಡಲ್ಲ. ಆಮೇಲೆ ಲೋ ಬಜೆಟಲ್ಲೂ ಬಿಡಲ್ಲ. ಅವ್ನು ಏನು ಬಿಟ್ರೂ ಹೈ ಎಂಡಲ್ಲೇ ಲಾಂಚ್ ಮಾಡೋದು. ಆಮೇಲೆ ಆ ಥರ ಪಡಲ್ಲ. ಆದರೆ ಸೆಂಟ್ರಲ್ ಈಗ ಅವ್ನಿಗೆ ಆಫರ್ ಬರ್ತಾನೇ ಇದೆ. ಆದರೆ ನಾನು ಟ್ರೈನ್ಡ್ ಮಾಡಿಲ್ಲ, ಪ್ಲಸ್ ಓದ್ತಾ ಇದ್ದಾನೆ ಅಂದ್ಬಿಟ್ಟು ಎಲ್ಗೂ ನಾನು ಅವನ್ನ ಬಿಟ್ಟಿಲ್ಲ. ಆದರೆ ನನಗೀಗ ಬಿಗ್ ಬಾಸಿಂದ ಬಂದ ಮೇಲೆ 3 ಪಿಕ್ಚರ್ ಆಫರ್ ಬಂದಿದೆ. ಅದು ಗುರುಮೂರ್ತಿ ಅವ್ರದ್ದೇ 2 ಪಿಕ್ಚರ್ ಬಂದಿದೆ. ಒಂದು ಪ್ರಿಯಾಂಕಾ ಮೇಡಮ್ ಜೊತೆ ಅವ್ರ ಗಂಡನ ಪಾತ್ರ. ಅದ್ರ ಅವ್ರ ಜೊತೆನೆ ನಾನೇ ಗಂಡ. ಹೀರೋ. ಅವ್ರ ಹೀರೋಯಿನ್ನು, ನಾನು ಹೀರೋ. ನನ್ಗೆ ಇನ್ನೊಂದು ಕೀಪ್ ಇರುತ್ತೆ. ನಾನು ಅವ್ರಿಗೆ ತೊಂದರೆ ಕೊಡ್ತಾ ಇರ್ತೀನಿ, ಇವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀನಿ. ನಮಗೂ ಇವ್ರಿಗೊಂದು ಮಗು ಇರುತ್ತೆ. ಅದು ದೆವ್ವಾಗಿ ನಮ್ಮನ್ನ ಕಾಡೋದು. ಆ ಥರ ಏನೋ ಒಂದು ಸ್ಟೋರಿ. ಇಷ್ಟೇ ಹೇಳಿದ್ದಲ್ಲ, ಇಷ್ಟೇ ಹೇಳಿದ್ ಫುಲ್ ಸ್ಟೋರಿ ಎಲ್ಲ ಹೇಳಿದೆ. ಇನ್ನು ಎಷ್ಟೋ ಜನ ಇರ್ತಾರೆ, ಅದೆಲ್ಲ ಏನು ಹೇಳಿಲ್ಲ. ಈಗ ಹೇಳಿದ್ರಿ 3 ಸಿನಿಮಾದಲ್ಲಿ ಆಫರ್ ಬಂದಿದೆ ಅಂತ. ಒಂದು ಪ್ರಿಯಾಂಕಾ ಮೇಡಮ್ ಜೊತೆ ಯಾವ್ದು ಸೀರಿಯಲ್ ಮಾಡ್ತಿದ್ರ ಅಂತ. ಬಿಗ್ ಬಾಸ್ ಮನೆಯಲ್ಲಿ ದಿನ ನೋಡಕ್ ಸಿಗ್ತಾ ಇದ್ರಿ, ನಾ ಸೀರಿಯಲ್ ಅವ್ರು ದಿನ ನೋಡಕ್ ಸಿಗ್ತಿರಲ್ಲ. ಅದು ಸುನಿಲ್ ಅಂತ JK ಅಂತ ಕರೀತಾರೆ ಅವ್ರನ್ನ. JK ಅಂತ ಸ್ವಲ್ಪ ದಪ್ಪಗಿರ್ತಾರೆ. ಅವ್ರು ಬಂದು ಗುರುದತ್ ಸರ್ ಜೊತೆ ಜಾಸ್ತಿ ಇರ್ತಾರೆ. ಹಳೆ ಗುರುದತ್ ಗೊತ್ತಲ್ಲ, ಮಾಲಾಶ್ರೀ ಅವ್ರ ಜೊತೆ ಎಲ್ಲ ಇದ್ರಲ್ಲ ಅವರು ತುಳಸಿ ಧಾರಾವಾಹಿ ಅಂತೆಲ್ಲ ಮಾಡಿ ತುಂಬ ಹೆಸರು ತೊಗೊಂಡಿದ್ದಾರೆ. ಆಮೇಲೆ ರಮ್ಯಾದೆಲ್ಲ ತುಂಬ ಪಿಕ್ಚರ್ಸ್ ಮಾಡಿದ್ದಾರೆ. ಆಮೇಲೆ ರವಿಚಂದ್ರಂದು ನಂದೊಂದು ನಾಯಿನೂ ಮಾಡಿಸಿದ್ರು ಅದರಲ್ಲಿ. ಗೌರಿಶಂಕರ ಅಂತಲೂ ಏನೋ ಮೂವಿ. ಆ ಥರ ತುಂಬ ಮೂವೀಸ್ ಮಾಡಿದ್ದಾರೆ ಅವರು. ಅವ್ರದ್ರಲ್ಲಿ ಈಗ ಹೊಸದಾಗಿ ಸೆಲೆಕ್ಟ್ ಆಗಿದ್ದೀನಿ. ಸರ್, ಅನುಬಂಧದಲ್ಲಿ ಡ್ಯಾನ್ಸ್ ಸಮೇತ ಮಾಡಿದ್ರಿ, ಟಾಂಗ್ ಕೊಡ್ತಾ ಇದ್ರಿ ನಿಂತ್ಕೊಂಡು. ಆಮೇಲೆ ಇನ್ನೊಂದು ವಿಚಾರ ಸರ್, ಅನುಬಂಧದಲ್ಲಿ ಹೇಳ್ತಾ ಇದ್ರಿ ನಾನು ಹೇಳೋದೆಲ್ಲ ಸುಳ್ಳು ಅಂತ. ನಿಮ್ಮ ಹತ್ರ ಒಂದು ಪ್ರಮಾಣ ಮಾಡಿಸ್ಕೋಬೇಕು. ಕೈ ಮುಂದೆ ಹೇಳ್ತೀನಿ, ಸತ್ಯವನ್ನೇ ಹೇಳ್ತೇನೆ, ಸತ್ಯ ಬಿಟ್ಟು ಬೇರೆ ಏನು ಹೇಳಲ್ಲ. ಇದು ಸಂಪೂರ್ಣ ಚಾನಲ್ ಅಲ್ಲಿ ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಇನ್ನೇನು ಹೇಳೋದಿಲ್ಲ. ಇದು ಸಂಪೂರ್ಣ ಚಾನಲ್ ಅಲ್ಲಿ. ಅದು ನಿಮ್ಮ ಮೇಲೆ ಆಣೆ ಇಟ್ಟು ಬೇಡ, ನನ್ನ ಮಗನ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ. ಸಂಪೂರ್ಣ ನ್ಯೂಸ್ ಅಲ್ಲಿ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಲ್ಲ. ನನ್ನ ಮಗನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ಸರ್, ಈ ಚಾನಲ್ ನೀವು ಸತ್ಯನೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನೀವು ಅನುಬಂಧದ ಹೇಳ್ತಾ ಇದ್ರಿ, ನಾನು ಇಷ್ಟು ದಿನ ಎಲ್ಲ ಹೇಳಿದೆಲ್ಲ ಸುಳ್ಳು ಅಂತ. ಅದು ಉಲ್ಟಾ ಮೇಡಮ್. ಎಲ್ಲ ಅಲ್ಲಿ ಬೆರಳಿಗೆ ಡಬ್ಬಾ ತರದ್ದು ಏನೋ ಶೆಲ್ ಇಲ್ದಿರೋದು ಮುರಿದೋಗಿರೋದು ಸುಮ್ಮನೆ ಹಾಕ್ಬಿಟ್ಟು ನಾನು ಏನು ಹೇಳಿದ್ರೆ ಇವಾಗ 125 ದೇಶದಲ್ಲಿ ಬಂದಿದ್ದೀನಿ, 5000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದರೆ ಹಿಂಗೆ ಅಂದ್ಬಿಟ್ಟು ಸುಳ್ಳು ಅಂತ ಬರೋದು. ಅಂದರೆ ನಾನು ನಿಜ ಹೇಳಿದ್ರೆ ಸುಳ್ಳು ಅಂತ ಬರೋದು, ಸುಳ್ಳು ಹೇಳಿದ್ರೆ ನಿಜ ಅಂತ ಬರೋದು. ಹಂಗೆ ಕನ್ಫ್ಯೂಸ್ ಮಾಡಿ 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 ಉಲ್ಟಾ ಮಾಡಿಬಿಟ್ರು ಅವರು. ಅಂದರೆ ನಾನು ನಿಜ ಅಂದಿದ್ದು ಸುಳ್ಳು, ಸುಳ್ಳು ಅಂದಿದ್ದು ನಿಜ, ಹಂಗೆ ಮಾಡ್ತಾ ಇದ್ರು ಹಿಂದ್ಗಡೆ. ಅಂದರೆ ಲೈಟಿಂಗ್ ಇದು ಬರೋದ್ರಲ್ಲಿ ಅದಕ್ಕೆ ಸಿಟ್ಟು ಬಂದು ಹೌದು ನಾನು ಹೇಳೋದೆಲ್ಲ ಸುಳ್ಳು ಅಂದೆ, ಅವಾಗ ನಿಜ ಅಂತ ಬರುತ್ತೆ ಅಂತ. ಆ ಥರ ಆಗಿದ್ದು ಅಷ್ಟೇ ಅದು. ಆದರೆ ಫುಲ್ ಹಾಕಿಲ್ಲ ಅವರು.
ಬರೀ ಸುಳ್ಳು ಅಂದಿದ್ ಮಾತ್ರ ಹಾಕಿದ್ದಾರೆ. ಸತೀಶ್ ಕಾಳಬಾಮ್ ಅಂದ ಕ್ಷಣ ಒಂದು ನಾಯಿಯನ್ನು ಇಟ್ಕೊಂಡ್ ಬರ್ತಾರೆ ಅಂತ ಮಾತ್ರ ಎಲ್ರಿಗೂ ಇರೋದು. ಬಟ್ ನೀವು ಅನುಬಂಧದಲ್ಲಿ ತುಂಬಾ ಗೋಲ್ಡ್ ಎಲ್ಲ ಹಾಕೊಂಡು ಹೋಗಿದ್ದು ಸ್ಟೇಜ್ ಮೇಲೆ, ಏನಿತ್ತು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು? ಅವ್ರು ಬಂದು ಆತರ ಹಾಕಕ್ಕೆ ಹೇಳಿದ್ರು. ಆಮೇಲೆ ಶರ್ಟ್ಗೂ ಅಷ್ಟೇ ಎಲ್ಲದಕ್ಕೂ 3/4 ರೇಟ್ ಅವರೇ ಟ್ಯಾಗ್ ಅನ್ಸಿದ್ದು. ಅದು ಕಲರ್ಸ್ ಕನ್ನಡದವ್ರೇನೆ, ನೀನು ಆಚೆ ಶರ್ಟ್ ಇಂದಾನೆ ಫೇಮಸ್ ಆಗಿರೋದು ಅದ್ರ ರೇಟು ಗೀಟು ಅಂತ. ಯಾಕಂದ್ರೆ ನಾನು ಅದೆಲ್ಲ ಹೇಳ್ತಾ ಇರೋದಿಲ್ಲ ಆಮೇಲೆ ಆಚೆ ಬಂದ್ಮೇಲೆ. ಕಾರಣ ಏನಂದ್ರೆ ಫಸ್ಟ್ ದಿನ ನಾನು 2,80,000 ಬ್ಲೇಸರ್ ಹಾಕಿರ್ತೀನಿ, ಅದು ಅದ್ರದ್ದು ಒರಿಜಿನಲ್ ಕಾಸ್ಟ್. ಆದ್ರೆ ಆಚೆ ಬಂದ್ಮೇಲೆ ಎಲ್ಲರೂ ನಿನ್ನೆ ಹಾಕಿರೋದು ಎಷ್ಟು ಇದೆ ಬರೀ ಅದೇ ಟಾಪಿಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದಕ್ಕೆ ಅದೇ ಸುಮ್ಮನೆ ಹೋಗಿ ಕಡೆ ಸುಮ್ಮನೆ ಬಾಯ್ಗೆ ಬಂದಿದೆ 2.5 ಲಕ್ಷ 3.5 ಲಕ್ಷ ಏನಿವಾಗ ಅನ್ನೋ ಥರ ಹಂಗೆ ಇದಾಯಿತು. ಇದು ನಿಜ. ಆದರೆ ಫಸ್ಟ್ ದಿನ ಹಾಕಿದ್ದು 2,80,000, ಅದು ಮಾತ್ರ ಒರಿಜಿನಲ್ ಕರೆಕ್ಟ್. ಇನ್ನು ಮಿಕ್ಕಿದ್ದೆಲ್ಲ ಅದನ್ನೇ ಟಾಪಿಕ್ ಇಟ್ಕೊಂಡು, ಈಗ ಯಾರೋ ಒಬ್ಬ ನೋಡಿ ಅಮ್ಕು ಡುಮ್ಕು ಅಂದರೆ ಅವನು ಎಲ್ಲದಕ್ಕೂ ಅಮ್ಕು ಡುಮ್ಕು ಅಂತಿರ್ತಾರಲ್ಲ, ಆ ಥರ ನಂದು ಶರ್ಟ್ ಅಂತಾನೆ ಬಂದ್ಬಿಡ್ತದು. ಶರ್ಟ್ ಅಂತಾನೆ. ಇವಾಗ ನೋಡಿ ಸ್ನಿಚ್ ಅಂತ ಬಂತು, ಸ್ನಿಚ್ದು ಬಂದು ಅದ್ರದ್ದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸ್ನಿಚ್ ಆಮೇಲೆ ಬನಾನಾ ಕ್ಲಬ್ ಅಂತ ಜಯನಗರಲ್ಲಿ ಒಂದೇ ರೋಡಲ್ಲಿ 2 ಶೋರೂಮ್ ಇದೆ. ಅಲ್ಲಿ ಬಂದು ಮೋಂಟು ಜೈನ್ ಅಂತ ಒಬ್ಬ ವರ್ಕ್ ಮಾಡ್ತಿದ್ದ, ಅಂದರೆ ದೊಡ್ಡ ಪೋಸ್ಟಲ್ ಮಾರ್ಕೆಟಿಂಗ್ ಹೆಡ್ ಥರ ಇದ್ದ. ಅವನೀಗ 2 ಕಡೆನೂ ಕೆಲಸ ಮಾಡ್ತಾ ಇಲ್ಲ. ಅವನು ಬಿಟ್ಟುಬಿಟ್ಟು ಸುಧಾಮನಗರ ಡಬಲ್ ರೋಡಲ್ಲಿ ಅವನದೇ ಓನ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ನನ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ತೊಗೊಂಡಿದ್ದಾನೆ. ಅದನ್ನ ಹೇಳಿದ್ರೆ ಸ್ನಿಚ್ ಅನ್ನೋದಕ್ಕೆ ಕಟ್ ಮಾಡಿಬಿಟ್ರು. ಅರ್ಥ ಆಯ್ತಾ? ಸ್ನಿಚ್ಗೆ ಬ್ರ್ಯಾಂಡ್ ಅಂಬಾಸಡರ್ ಥರ ತೋರಿಸ್ಕೊಂಡ್ರು. ಬಿಡಿ, ಮಿಲಿಯನ್ಸ್ ಗಟ್ಟಲೆ ಓಡ್ತು, ನಾನು ಫೇಮಸ್ ಆದೆ. ಈಗ ಜನ ಏನಂದ್ರೆ ಬಕ್ರಾಗಳು, ಅವ್ರು ಹಂಗೆ ಮಾಡಿಬಿಟ್ರೆ ನಾನು ಹೆಸರು ಹೋಗುತ್ತೆ ಅಂತ ಅವ್ರು ಅನ್ಕೊಳ್ತಾರೆ. ನಾವು ಒಳ್ಳೇದು ಹೇಳಿದ್ರು ಅದನ್ನ ಕೆಟ್ಟದಾಗ ತೋರಿಸಿದಾಗ ನನ್ನ ಹೆಸರು ಬೆಳೆಯುತ್ತೆ. ಈಗ ಸ್ನಿಚ್ವರೆಗೂ ನಾನು ರೀಚ್ ಆದೆ. ಬಕ್ರ ನಾನ್ ಮಾಡ್ತಾ ಇಲ್ಲ, ಯಾರು ಇಂಟರ್ವ್ಯೂ ಮಾಡ್ತಾರೆ ಅವ್ರು ಮಾಡಿ ಜನನ್ ಬಕ್ರಾ ಮಾಡಿ ನನ್ನನ್ನು ಫೇಮಸ್ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲ ಇಂಟರ್ವ್ಯೂ ಮಾಡ್ತಾ ಇರೋದು ನಿಮ್ಮಲ್ಲ, ಹಂಗಲ್ಲ ಮೇಡಮ್. ನಾನು ಹೇಳ್ತಾರೆ ನಿಮ್ಮ ಥರ ಒಳ್ಳೆ ಚಾನಲ್ಸ್ ಬಗ್ಗೆ ಮಾತಾಡ್ತಿಲ್ಲ. ಈ ಚಾನಲ್ಸ್ ಅಲ್ಲದೇ ಇರೋ ಚಾನಲ್ಸ್ ಇರ್ತಾವೆ ಗೊತ್ತಾ, ಅಂದರೆ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಇಟ್ಕೊಂಡಿರ್ತಾರೆ ಸುಮ್ಮನೆ ಏನೋ ಒಂದಿಷ್ಟು. ಆ ಥರ ಅವ್ರು ಏನು ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಮೊನ್ನೆ TV9 ಅವ್ರು ಬಂದಿದ್ರು. ಅವತ್ತೇ ಆ ಪೂಜೆಯಲ್ಲಿ ಬಂದು ದರ್ಶನಲ್ಲಿ ಮೂವಿಲಿ ಆ್ಯಕ್ಟ್ ಮಾಡಿರೋ, ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಆರ್ಟಿಸ್ಟ್ ಬಂದಿದ್ರು. ನಾನು ಅವ್ರಿಗೆ ಕರೆದ್ಬಿಟ್ಟು, ಸರ್ ಬನ್ನಿ ಮೇಡಮ್, ನೀವೀಗ ಸಾಕ್ಷಿ ತೋರಿಸ್ತೀನಿ ಅಂತ ನಾನು ಕರೆಸ್ಬಿಟ್ಟು ಅವ್ರಿಗೆ ಸಾಕ್ಷಿ ಹೇಳಿಸ್ದೆ. ಅವರು ಫಸ್ಟ್ ಏನಂತ ಹೇಳ್ತಾರೆ, ಹೌದು ನೀವು ಕಪ್ಪುಗಿದ್ರಿ, ಆದರೆ ರಿಯಲ್ ಆಗಲ್ಲ, ಕಪ್ಪುಗೆ ಮೇಕಪ್ ಮಾಡಿದ್ದು ಅಂತ ಫುಲ್ ಹೇಳ್ತಾರೆ. ಅದು TV9ನಲ್ಲಿ ಫುಲ್ ಹಾಕಿದ್ದಾರೆ. ಇವ್ರೇನ್ ಮಾಡಿದ್ದಾರೆ, ನೀವು ಕಪ್ಪುಗಿದ್ರಿ ಅನ್ನೋದು ಕಟ್ ಮಾಡಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಯಾಕೆ ಹಾಕಿಲ್ಲ? ಈಗ ಯಾರ್ಯಾರಿಗೆ ಅದು ಡೌಟ್ಸ್ ಇದೆ ಅದನ್ನು ಟ್ರೋಲ್ ಮಾಡ್ತಾ ಇದ್ದಾರೆ, ಬರೀ ಕಪ್ಪುಗಿದೆ ಅಂತ. TV9ನಲ್ಲಿ ಫುಲ್ ಇದೆ. ಆ ಫುಲ್ನ ನೋಡಿ ಅದೇ ಪರ್ಸನ್ನು ಏನು ಹೇಳಿದ್ದಾರೆ ಅಂತ. ಅವ್ರು ಬೆಳ್ಳಗಿದ್ರು ಮೇಕಪ್ ಅವ್ರು ಕಪ್ ಮಾಡಿದ್ರು, ಇದು ನಿಜ ಅಂತ ಹೇಳಿದಾನೆ. ಬೇಕಾದ್ರೆ ಸಾಕ್ಷಿಗೆ ಇಲ್ಲೇ ಓಪನ್. ಓಕೆ, 2003-4 ಸಿನಿಮಾ ಮಾಡಿರ್ತೀರಾ. ಆ ಸಿನಿಮಾದಲ್ಲಿ ನೀವು ಕಪ್ಪುಗೆ ಇರ್ತೀರಾ. ಸಾಕಷ್ಟು ಕಾಮೆಂಟ್ಸ್ ನೋಡ್ಬೇಕಾದ್ರೆ, ಅಲ್ಲ ಮೇಡಮ್ ಸಾಂಗ್ ಅಲ್ಲೇ ಗೆಲ್ಲಿದ್ದೀನಿ ನಾನು. ಅಲ್ಲ, ನಾನು ವಿಡಿಯೋ ತೋರಿಸ್ತೀನಿ, ನಿಮಗೊಂದು ವಿಡಿಯೋ ಸಮೇತ ತಂದಿದ್ದೀನಿ. ಆ ಒಂದು 2004-3 ಸಿನಿಮಾ ಮಾಡಿರ್ತೀರಾ. ಸಿನಿಮಾ ಮಾಡಿದಾಗ ಒಂದು ಡೈರೆಕ್ಟರ್ ನಮಗೆ ನಿಮ್ದೊಂದು ಇಂಟರ್ವ್ಯೂ ಲಾಸ್ಟ್ ಟೈಮ್ ಮಾಡಿದಾಗ ಡೈರೆಕ್ಟರ್ ಸಿಗ್ತಾರೆ, ಮಾತಾಡ್ತಾರೆ, ನೀವೇನಿತ್ತು ಎಂತ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಆ ವಿಡಿಯೋ ನನಗೆ ನಿಮಗೆ ಪ್ರೂಫ್ ಆಗಿ ತಗೊಂಡು ಬಂದಿದ್ದೀನಿ. ಈಗ ನಿಜವಾಗ್ಲೂ ಆ ಸಿನಿಮಾದಲ್ಲಿ ನೀವು ಕಪ್ಪಿದ್ರಾ ಇಲ್ವಾ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇತ್ತು. ಹಾಗೆ ಕೆಲವರು ಕೇಳ್ತಾ ಇದ್ರು, ಸತೀಶ್ ಕಾಳಬಾಮ್ಸ್ ಅವರು ಕರ್ನಾಟಕದವರ ಇಲ್ಲ ಬೇರೆ ಬ್ರ್ಯಾಂಡ್ ಅಥವಾ ಬೇರೆ ದೇಶದವರ ಅಂತೆಲ್ಲ ಕೇಳ್ತಾ ಇದ್ರು. ಇಲ್ಲಿ ಆ ಬ್ರೀಡ್ ಅಲ್ವಾ ಅವರು ಅಂತ ಕೇಳ್ತಾ ಇದ್ರು. ಅಂತ ಜನಕ್ಕೆ ಏನ್ ಹೇಳ್ತೀರಾ? ಇಲ್ಲ, ನಾನು ಮಂಡ್ಯ ಹತ್ರ ನಾಗಮಂಗಲ ಅಂತ ಇದೆ. ನಾಗಮಂಗಲದಲ್ಲಿ ಬಳಪ ಮಂಡಿ ಕೊಪ್ಲು ಅಂತ ನಮ್ಮ ತಾತನೂರು. ಅಂದರೆ ಈಗ ನಮ್ಮ ತಾತನ ಅಣ್ಣ ತಮ್ಮಂದ್ರೆಲ್ಲ ಅಲ್ಲೇ ಇದ್ದಾರೆ. ನಮ್ಮ ತಾತ ಇಲ್ಲ. ಆದರೆ ನಮ್ಮ ತಾತ ಬಂದು ಚಾಮರಾಜಪೇಟೆ ಬ್ಯಾಂಗ್ಳೂರಲ್ಲಿ 1947ನಲ್ಲೇ ಮನೆ ಕಟ್ಟಿದ್ರು. ನಮ್ಮ ತಂದೆ ಎಲ್ಲ ಬೆಂಗಳೂರಲ್ಲೇ ಹುಟ್ಟಿದ್ದು. ಆದರೆ ನಮ್ಮ ತಂದೆ ಬಂದು ಡಾಕ್ಟರ್ ಆಗಿದ್ರು, ವೆಟರ್ನರಿ ಡಾಕ್ಟರ್ ಆಗಿದ್ರು. ಅವ್ರು ಫಸ್ಟ್ ಓದ್ಬೇಕಾದ್ರೆ ಕುಣಿಗಲ್ಲಲ್ಲಿದ್ದರು. ಕುಣಿಗಲ್ಲಲ್ಲಿ ಓದ್ತಾ ಇದ್ರು. ಅಲ್ಲಿ ಇದ್ದಾಗ ಮುಗೀತು ಎಲ್ಲ, ಅವ್ರದ್ದು ಕೋರ್ಸ್ ಎಲ್ಲ ಮುಗೀತು. ಅದಾಗ್ತಿದ್ದಂಗೆ ಅವರು ಫಸ್ಟು 3 ವರ್ಷ ಚಾಮರಾಜನಗರ, 3 ವರ್ಷ ತಿಪ್ಟೂರು, 3 ವರ್ಷ ಅರಸೀಕೆರೆ, 3 ವರ್ಷ ಹೊಸಕೋಟೆ. ಆಮೇಲೆ ನಾನು 10th ಇದ್ದಾಗ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗೋದ್ವಿ. ಅಂದರೆ ಫಸ್ಟ್ PU ಸೆಕೆಂಡ್ PU ಎಲ್ಲ ನಾನು ಬೆಂಗಳೂರಲ್ಲೇ ಓದಿದ್ದು. ಅದಕ್ಕಿಂತ ಮುಂಚೆ ಅಪ್ಪನಿಗೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗೋದು, ಗೌರ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟರ್ ಆಗಿದ್ರು. ಈಗ ಸೋಷಿಯಲ್ ಇದೆಲ್ಲ ಮಾಡ್ತಾರೆ ವರ್ಕರ್. ಈಗ KRS ಪಕ್ಷ, ಲಂಚಮುಕ್ತ ಕರ್ನಾಟಕ, ಆಮೇಲೆ ದೊರೆಸ್ವಾಮಿ ನಾಯ್ಡು, ಆಮೇಲೆ ಹಿರೇಮಠ್, RTI ಎಲ್ಲದರಲ್ಲೂ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಆಮೇಲೆ MLA ಕ್ಯಾಂಡಿಡೇಟ್ ಆಗಿದ್ದಾರೆ. ಆಮೇಲೆ 750 ಕೇಸು ಗೋರ್ಮೆಂಟ್ ಇಲಾಖೆಯವರು
ಕೆಟ್ಟ ಕೆಲಸ ಮಾಡಿರ್ತಾರಲ್ಲ, ಲಂಚ ತಗೊಳ್ಳೋದು, ಕಬಳಿಸ್ಕೊಳ್ಳೋದು, ಮೋಸ ಮಾಡೋದು ಅಂಥದ್ದು 750 ಕೇಸು ನಮ್ಮ ತಂದೆ ಒಬ್ಬರೇ ಗೆದ್ದಿದ್ದಾರೆ. ಅಷ್ಟು ಕೇಸು ಕರ್ನಾಟಕದಲ್ಲಿ ಇನ್ಯಾರೂ ಗೆದ್ದಿಲ್ಲ. ಅದು ACP DCP ಇಂದ ಹಿಡಿದು CM ವರ್ಗೂ ಕೇಸ್ ಹಾಕಿ ಗೆದ್ದಿದ್ದಾರೆ. ಆದರೆ ಹೆಸರುಗಳು ಹೇಳಲ್ಲ, ಅಷ್ಟು ಫೇಮಸ್ ನಮ್ಮ ತಂದೆ. ಅದು ಬಿಟ್ಟು ನಾನು ಒಂದು 7-8 ಜನನ ಡಿಪ್ರಮೋಷನ್ ಮಾಡಿಸಿದ್ದೀನಿ. ಗೋಲ್ಡ್ ಮೆಡಲ್ ಬಂದವ್ರನ್ನ ಗೌರ್ಮೆಂಟಿಗೆ ರಿಟರ್ನ್ ಕೊಡಿಸಿದ್ದೀನಿ. ಆಮೇಲೆ ಒಬ್ಬರು MLC ಎಗನೆಸ್ಟ್ ಆಗ್ತಾರೆ, ಅರ್ಧ ಗಂಟೆಲಿ ಚಾಲೆಂಜ್ ಮಾಡಿ ಅವ್ರೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ತೊಗೊಂಡವ್ರು 3 ಜನನ ಡಿಪ್ರಮೋಷನ್ ಮಾಡಿಸ್ತೀನಿ. ಒಬ್ರದ್ದು ಗೋಲ್ಡ್ ಮೆಡಲ್ ಗೌರ್ಮೆಂಟಿಗೆ ರಿಟರ್ನ್ ಕೊಡಿಸ್ತೀನಿ. ಇದು ನನ್ನ ಒಬ್ಬನೇ, ಅಂದರೆ ನನ್ನ ಸಿಂಗಲ್ ಫೈಟರ್. ಬೇರೆಯವ್ರು ಬಂದು ಇನ್ಫ್ಲುಯೆನ್ಸ್ ಮಾಡೋದು, ಇವರಿಂದ ಹೇಳ್ಸ್ಕೊಳ್ಳೋದು ಮಾಡೋದು ಮಾಡ್ತಾರೆ. ನಾನು ಆ ಥರ ಏನಿಲ್ಲ. ನಾನು ಒಬ್ಬನೇ, ನಮ್ಮ ಅಪ್ಪನ ಹೆಸರು ಎತ್ಕೊಳ್ಳಲ್ಲ. ನನ್ನ ಪಾಡಿಗೆ ನಾನು, ಯಾಕಂದರೆ ಅಪ್ಪನ ಬ್ಲಡ್ಡಿಂದ ನನಗೂ ಅದು ಬಂದ್ಬಿಟ್ಟಿದೆ. ಯಾಕಂದರೆ ಹುಡ್ದಾಗ ನಮ್ಮ ತಂದೆ ನನ್ನ ಲಾಯರ್ ಮಾಡಬೇಕಂತ ಇದ್ರು. ಯಾಕಂದರೆ ಅವಾಗಿಂದನೇ ಲಾ ಪಾಯಿಂಟ್ ಅಷ್ಟು ಗೊತ್ತು. ಅದರಿಂದ ನಾನು ಯಾರಿಗೂ ಕೇರ್ ಮಾಡಲ್ಲ. ಏನು ಮಾತಾಡಬೇಕು, ಹೆಂಗೆ ನಡ್ಕೋಬೇಕು, ಹೆಂಗೆ ಬಿಹೇವ್ ಮಾಡಬೇಕು, ಯಾರ ಜೊತೆ ಹೆಂಗಿರಬೇಕು ಅನ್ನೋದು ನಮ್ಮಪ್ಪ ಹುಟ್ತಾನೆ ನನಗೆ ಹೇಳ್ಕೊಟ್ಟಿದ್ದಾರೆ. ಸರ್, ನೀವು ಹೇಳ್ತಾ ಇದ್ರಿ ಅಪ್ಪ ನನ್ನ ಲಾಯರ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಸೊ ನೀವು ಓದಿದ್ದು ಏನು ಸ್ಟಡಿ ಮಾಡಿದ್ರಿ ಅನ್ನುವಂಥದ್ದು? ನಾನು ಬಂದು 8ನೇ ಕ್ಲಾಸ್ವರೆಗೂ ಒಂದು 80% ಸ್ಟೂಡೆಂಟು, ಅಂದರೆ ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ತುಂಬ ಚೆನ್ನಾಗಿ ನನ್ನ ಮಗನ ಏನಿಗೆ 70% ತೊಗೊಳ್ತಾನೆ ಆ ಥರನೇ ತುಂಬ ಎಲ್ಲ ಪಾಸ್ ಆಗ್ತಿದ್ದೆ. ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ರಾತ್ರಿ ಆದರೆ ನಮ್ಮ ತಂದೆ 12:30ವರೆಗೂ ಹೊಡೆದು ಬಡ್ದು ಓದು ಅಂತ ಓದಿಸೋದು. ತಿರ್ಗಾ 12:30ಗೆ ಮಲಗಿದ್ರೆ ತಿರ್ಗಾ 3:30-4 ಗಂಟೆಗೆ ಎಬ್ಸ್ಬಿಟ್ಟು ಓದು ಅಂತ ಹೊಡೆದು ಹಿಂಸೆ ಕೊಡೋರು. ಹಿಂಸೆ ಅಂದರೆ ಅವರು ಹೊಡೆದ್ರೆ ಸ್ಟ್ರಿಕ್ಟ್ ಆಗಿಟ್ರೆ ಮಕ್ಕಳು ಉದ್ಧಾರ ಆಗ್ತಾರೆ ಅಂತ ಅವ್ರ ಮೈಂಡಲ್ಲಿ ಇತ್ತು. ಅರ್ಥ ಆಯ್ತಾ? ಆಮೇಲೆ ಅವ್ರು ಹೊಡಿತಾರೆ ಅಂತ ಹತ್ಕೊಂಡು ಏನಾಯಿತು, 80%, 70, 60, 50, 40, 35, ಕೊನೆಗೆ ಜಸ್ಟ್ ಪಾಸು, ಆಮೇಲೆ ಫೇಲು, ಹಂಗೆಲ್ಲ ಸ್ಟಾರ್ಟ್ ಆಗೋಯ್ತು. ಯಾಕಂದರೆ ಅವ್ರು ಬೈತಾರೆ ಅನ್ನೋದೇ ನನ್ನ ಮನಸ್ಸಿಗೆ ತೊಗೊಂಡ್ಬಿಡ್ತಾ ಇತ್ತು. ನೀವು ಓದಿದ್ದೆ 8th ಸ್ಟ್ಯಾಂಡರ್ಡ್ ಲಾಸ್ಟ್? 8th ಅಲ್ಲ ರೀ, 8th 80% ಅಂತ ಹೇಳಿದ್ದು. ಆಮೇಲೆ 9thಗೆಲ್ಲ 70 ಆಯಿತು. 10th, ಫಸ್ಟ್ PU, ಸೆಕೆಂಡ್ PU, ಡಿಗ್ರಿವರೆಗೂ ಓದಿದ್ದೀನಿ. ಆದರೆ ಫೇಲು, ಡಿಗ್ರಿ ಪಾಸ್ ಇಲ್ಲ. ಬ್ರಾಕೆಟ್ ಅದು ಅಲ್ಲಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಂಗೆ SLC ಏನೋ ಅಡಕ್ ಬುಡಕಲ್ಲಿ ಪಾಸ್ ಆಗಿಬಿಟ್ಟೆ. ತಿರ್ಗಾ ಫಸ್ಟ್ PUಗೆ ಸೇರಿಸಿದ್ರು. BS ಕಾಲೇಜು ಜಯನಗರಲ್ಲಿ, ವಿಜಯ ಕಾಲೇಜ್ ಹಿಂದ್ಗಡೆ. ಅಲ್ಲಿ ಏನಂದರೆ ಫಸ್ಟ್ PUದು ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ಬೋರ್ಡಲ್ಲಿ ಅಕೌಂಟು ಕಾಮರ್ಸು ಫೇಲು. ಇಬ್ಬರು ಲೆಕ್ಚರರ್ ಮನೆಗೆ ಕರೆದ್ಬಿಟ್ಟು, ನೀನು ಚೇರ್ಮನ್ ಅವ್ರ ರಿಲೇಷನ್ ಅಂದ್ಬಿಟ್ಟು ನಿನ್ನ ಪಾಸ್ ಮಾಡ್ತಾ ಇದ್ವಿ, ಯಾರಿಗೂ ಹೇಳ್ಬೇಡ ಅಂತ. ರಿಸಲ್ಟಲ್ಲಿ ಫೇಲ್ ಅಂತ ಬಂದ್ಬಿಟ್ಟಿದೆ. ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಾಗೋಗಿದೆ. ಅಲ್ಲಿ ಫೇಲ್ ಅಂದರೆ ನಾನು ಎಕ್ಸಾಮ್ ಬರದೇ ಪಾಸ್ ಮಾಡಬೇಕು. ಇಲ್ಲಿ ಏನು ಬರೀಲೇ ಇಲ್ಲ, ಪಾಸ್ ಮಾಡಿಬಿಟ್ರು ಫಸ್ಟ್ PUನ. ನಾನು ಸೆಕೆಂಡ್ PUಗೆ ಹಂಗೆ ಸ್ಟಾರ್ಟ್ ಆಯಿತು. ಹಂಗೆ ಹೋದರೆ ಫ್ರೆಂಡ್ಸ್ ಎಲ್ಲ ಏನೋ ಫೇಲ್ ಆದ, ಹೆಂಗೋ ಬಂದ್ಬಿಟ್ಟೆ, ಹೆಂಗೋ ಗೊತ್ತಿಲ್ಲ, ಮ್ಯಾಜಿಕ್ ಅಂದ್ಬಿಟ್ಟೆ. ಯಾಕಂದ್ರೆ ಅವ್ರು ಹೇಳ್ಬೇಡ ಅಂತ ಹೇಳಿದರು. ಆಮೇಲೆ ಸೆಕೆಂಡ್ PUಗೆ ಬಂದೆ. ಸೆಕೆಂಡ್ PUನು ಹೆಂಗೋ ಪಾಸ್ ಆಗಿಬಿಟ್ಟೆ. ಆಮೇಲೆ SSMRV JP ನಗರ್ ಕಾಲೇಜಿಗೆ ಸೇರಿಕೊಂಡೆ. ಆದರೆ ಅದಕ್ಕಿಂತ ಮುಂಚೆನೇ ನಾನು 10th ಆಗ್ತಿದ್ದಂಗೆ ದಿನಕ್ಕೆ 10,000 ದುಡಿತಾ ಇದ್ದೆ. ಅಂದರೆ ಡಾಗ್ ಬಿಸ್ನೆಸ್ಸಲ್ಲಿ ಅವಾಗ ಬರೀ 5 ಜನ ಇದ್ದಿದ್ದು. ಅಂದರೆ ಈಗ ಬಂದು 5 ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ, ಅಂದರೆ ನಾಯಿ ಬ್ರೀಡರ್ಸ್. ಅಂದರೆ ಈಗ ಕಾಂಪಿಟೇಷನ್ ಜಾಸ್ತಿ ಇದೆ. ಆವಾಗ ಯಾರೂ ಇರಲಿಲ್ಲ. ಒಂದು ನಾಯಿ ಒಂದು ಎಕ್ಸ್ಚೇಂಜ್ ರೀಸೇಲಿಂಗ್ ತಂದು ಹಿಂಗೆ ಕೊಟ್ಟರೆ 10,000 ಲಾಭ ಬಂದ್ಬಿಡೋದು. ಒಂದು ದಿವಸಕ್ಕೆ 10,000 ದಿನ ಖರ್ಚು ಮಾಡ್ತಾ ಇದ್ದೆ. ಯಾಕಂದ್ರೆ ತಿರ್ಗಾ ನಾಳೆ 10,000 ಬರುತ್ತೆ ಅಂತ. ದಿನ 20 ಜನ ಇರೋರು. ಇದನ್ನು ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಇದನ್ನು ಮೆನ್ಷನ್ ಮಾಡಿ ಸೀಲ್ ಮಾಡಿ. 8 ಹುಡುಗಿರ ಜೊತೆ ಓಡಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಅವ್ರು ಬರೀ 8 ಹುಡುಗಿರು ಮಾತ್ರ ಹಾಕಿದ್ದಾರೆ. 8 ಹುಡುಗಿರು, 12 ಜನ ಹುಡುಗರು, 20 ಜನಕ್ಕೆ ಕುಡಿಸಿ ತಿನ್ನಿಸ್ತಿದ್ದೆ ಡೈಲಿ. ಅಂದರೆ ನಾಳೆ ಇಲ್ಲಿ ಬನ್ನಿ ಅನ್ನೋಕ್ಕೆ ಇಲ್ಲಿ ಕುಡಿಸಿ ತಿನ್ನಿಸ್ಬಿಟ್ಟು ನಾಳೆ ಅಲ್ಲಿ ಬನ್ನಿ ಅಂತಿದ್ದೆ. ನಾಳೆ ಅಲ್ಲಿ ಬಂದಮೇಲೆ ನಾಳೆ ಅಲ್ಲಿಗೆ ಬನ್ನಿ ಅನ್ನೋಕ್ಕೆ ಅಲ್ಲಿ ಕುಡಿಸಿ ತಿನ್ನಿಸ್ಬಿಟ್ಟು ಅಲ್ಲಿಗೆ, ಅಂದರೆ ಬೇರೆ ಬೇರೆ ಪಬ್ಗಳಲ್ಲಿ. ಆದರೆ ನಾನು ಕುಡಿತಾ ಇರಲಿಲ್ಲ, ಬರೀ ತಿಂತಾ ಇದ್ದೆ. ನಾನು ಡಿಗ್ರಿ ಮುಗಿಯೋ ಟೈಮ್ಗೆ ಬಿಯರ್ ಸ್ಟಾರ್ಟ್ ಮಾಡಿದ್ದಷ್ಟೇ. ಯಾಕಂದರೆ ಸಣ್ಣ ಇದ್ದೆ, ತುಂಬ ಸಣ್ಣ ಇದ್ದೆ, ದಪ್ಪ ಆಗೋಕ್ಕೋಸ್ಕರ ಇದು. ಆದರೆ ಸಿಗರೇಟ್ ಇವತ್ತಿಗೂ ಕಲ್ತಿಲ್ಲ ನಾನು. ಆ ಥರ ನಾನು ಮಾಡ್ತಾ ಇದ್ದೆ. ಏನೋ ಒಂದು ಚಿಕ್ಕ ಜಗಳ ಆದಾಗ ಎಲ್ಲ ನನ್ನ ಕೈ ಬಿಟ್ಟು ಓಡೋಗ್ಬಿಡ್ತಾರೆ. ಅವಾಗಿಂದ ವೇಸ್ಟ್ ನನ್ನ ಮಕ್ಳು, ಇವ್ರಿಗೆ ಯಾಕೆ ಕುಡಿಸಿ ತಿನ್ನಿಸ್ಬೇಕು ಅಂತ ಇನ್ಯಾರನ್ನೂ ನಂಬೋದು ಬಿಟ್ಬಿಡ್ತೀನಿ. ಅಂದರೆ ಹಾಗಾದ್ರೆ ನೀವು ನಾನು ಕಾರಲ್ಲಿ 8 ಜನ ಹುಡುಗಿರು ಹಾಕೊಂಡು ಹೋಗ್ತಾ ಇದ್ದೀನಿ ಅಂತ ಸುಳ್ಳು? ನಿಜ. ಅವ್ರ ಜೊತೆ ಇನ್ನೂ ಬಾಯ್ಸ್ ಇದ್ರು. ಬಾಯ್ಸ್ 12 ಜನ 3 ಕಾರಲ್ಲಿ ಹೋಗ್ತಾ ಇದ್ವಿ. ನಿಮ್ಗೆ ಅರ್ಥ ಆಗ್ತಿಲ್ವಾ? ಮೀನಿಂಗ್ ಬಂದು ಅವ್ರ ಪೋರ್ಟ್ರೇಟ್ ಮಾಡಿರೋದು 8 ಜನ ಹಾಕೊಂಡು ಬೆಡ್ರೂಮ್ಗೆ ಹೋದಂಗೆ ಮೀನಿಂಗ್ ಅಲ್ಲಿ ತೋರಿಸಿದ್ದಾರೆ. ಅದಲ್ಲ. ಆದರೆ ಕಾಲೇಜ್ ಫ್ರೆಂಡ್ಸ್ 8 ಹುಡುಗಿರು 12 ಜನ ಹುಡುಗರು, ಟೋಟಲ್ ಒಂದು 20 ಜನಕ್ಕೆ ಕುಡಿಸಿ ತಿನ್ನಿಸ್ತಿದ್ದೆ. ಹಳೆ ಫ್ರೆಂಡ್ಸ್ಗಳು ಯಾರ್ಯಾರು ಬೇಕಾದ್ರೆ ಹೆಸರು ಹೇಳ್ತೀನಿ. ಶೆಟ್ಟಿ ಅಂತಿದ್ದಾರೆ, ಮೋತಿ ಅಂತಿದ್ದಾರೆ,
ಮುಖೇಶ್ ಅಂತ ಇದ್ದಾರೆ, ಅವರೆಲ್ಲ ಜೆ ಪಿ ನಗರ್ ಸೈಡ್ ಇದ್ದಾರೆ, ಜಯನಗರ್ ಇದ್ದಾರೆ, ಬನಶಂಕರಿ ಇದ್ದಾರೆ, ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸು. ಎಲ್ಲರ ಚೆಕ್ ಮಾಡ್ಕೊಳ್ಳಿ, ಇಲ್ಲ ನಾನೇ ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀನಿ, ಅವ್ರಿಗೆ ಕೇಳಿ. ದಿನ 20 ಜನಕ್ಕೆ ಕರ್ಕೊಂಡೋಗಿ ಕುಡಿಸಿ ತಿನ್ನಿಸ್ತಿದ್ದೆ. ಆದರೆ ಅಲ್ಲಿ ಮೀನಿಂಗ್ ತೋರಿಸಿರೋದು ಬೆಡ್ ಥರ ತೋರಿಸಿದ್ದಾರೆ. 8 ಜನ ಹಾಕೊಂಡು ಬೆಡ್ಗೆ ಹೋದಂಗೆ ಮೀನಿಂಗಲ್ಲಿ ತೋರಿಸ್ತಿದ್ದಾರೆ. ನಾವು ಮಾತಾಡೋದು ಇದು, ಅದು ಕಟ್ ಮಾಡಿ ಹಾಕೋದು ಅದು. ಅರ್ಥ ಆಯ್ತಾ? ನಾವು ಆ ಥರವರಲ್ಲ, ನಾವು ಹೆಣ್ಣಿಗೆ ಮರ್ಯಾದೆ ಕೊಡೋರು. ನಾನು ಹೆಂಡತಿ ಮದುವೆ ಆಗೋಳನ್ನ ಹೆಂಗೆ ಸಾಕಬೇಕು, ಹೆಂಗೆ ನೋಡ್ಕೋಬೇಕು ಅಂತ ಮದುವೆಗಿಂತ ಮುಂಚೆನೇ ಒಂದು ಗೋದ್ರೇಜ್ ಬೀರ್ ಫುಲ್ಲು ಫ್ಯಾನ್ಸಿ ಸ್ಯಾರಿ, ಒಂದು ಫುಲ್ಲು ಫ್ಯಾನ್ಸಿ ಸಲ್ವಾರ್ ಕಮೀಸ್. ಯಾಕಂದ್ರೆ ನನಗೆ ಜೀನ್ಸ್ ಪ್ಯಾಂಟು ಇಷ್ಟೇ ಹಾಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಹೆಂಡ್ತಿನ ಹಂಗೆ ಸಾಕ್ಬೇಕು, ಹಿಂಗೆ ಸಾಕಬೇಕು ಅಂತ ಕನಸ್ಕೊಂಡವನು ನಾನು. ಯಾವುದೇ ಲೈನು ಗೀನು ಲವ್ವು ಗಿವು ಬಂದರೂ ಅದನ್ನ ಯಾವುದು ನಮ್ಮದೇ ಅಪ್ಪ ಅಮ್ಮ ತೋರಿಸಿದವ್ರನ್ನೇ ನೋಡಿ ನಾನು ಮದುವೆ ಆಗಬೇಕು ಅಂತ ಆಗಿದ್ದು. ಆದರೆ ಒಂದು ಏನೋ ಆಗಿ ಟೋಪಿ ಬಿದ್ದು ಅದು ಏನೇನೋ ಲೈಫಲ್ಲಿ ಏನೋ ಆಗೋಯ್ತು, ಅದು ಬಿಟ್ಟಾಕಿ.